Hello everyone, welcome to Navras Maths Tutorials. ಈಗ ಎಕ್ಸಸೈಸ್ ನಂಬರ್ 12.1 ಮಾಡೋಣ. ಓಕೆ, ಈಗ ಅದರಲ್ಲಿ ಫಸ್ಟ್ ಒನ್ ನೋಡಿ ಏನು ಕೊಟ್ಟಿದ್ದಾರೆ. ಎ ಸರ್ವೆ ಕಂಡಕ್ಟೆಡ್ ಬೈ ಅನ್ ಆರ್ಗನೈಸೇಷನ್ ಫಾರ್ ದ ಕಾಸ್ ಆಫ್ ಇಲ್ನೆಸ್ ಅಂಡ್ ಡೆತ್ ಅಮಾಂಗ್ ದ ವುಮೆನ್ ಬಿಟ್ವೀನ್ ದ ಏಜಸ್ 15 to 44 ವರ್ಲ್ಡ್ ವೈಡ್ ಫೌಂಡ್ ದ ಫಾಲೋಯಿಂಗ್ ಇನ್ ಫಿಗರ್ಸ್. ನೋಡಿ, ಇಲ್ಲಿ ಒಂದು ಡಾಟಾ ಕೊಟ್ಟಿದ್ದಾರೆ. Serial number, causes, female fertility rate. Okay, reproductive health conditions, psychiatric conditions, injuries, cardiovascular conditions, respiratory conditions, other causes ಅಂತ ಅದರ ರೇಟ್ ಕೊಟ್ಟಿದ್ದಾರೆ. ಓಕೆ, ಅದನ್ನು ಕೊಟ್ಟು ಏನ್ ಕ್ವಶನ್ಸ್ ಕೇಳಿದ್ದಾರೆ ನೋಡಿ. ಫಸ್ಟ್ ಕ್ವಶನ್ ಏನ್ ಕೇಳಿದ್ದಾರೆ, ರೆಪ್ರೆಸೆಂಟ್ ದ ಇನ್ಫಾರ್ಮೇಶನ್ ಗಿವನ್ ಅಬೌವ್ ಗ್ರಾಫಿಕಲಿ. ಅಂದ್ರೆ ಇದೇನಿದೆ ಅಲ್ಲ ಡಾಟಾ, ಇದನ್ನ ರೆಪ್ರೆಸೆಂಟ್ ಮಾಡಿ, ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಈಗ ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡೋಣ. ಓಕೆ, ನೋಡಿ, ಈಗ ಗ್ರಾಫ್ ಮಾಡೋಣ. ಈ ರೀತಿ ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಓಕೆ, ಈಗ ಮಾರ್ಕ್ ಮಾಡ್ಕೊಳ್ಳೋಣ. ಇಂಟರ್ವೆಲ್ 2 ಇಡೋಣ. 2, 4, 6, 8, 10, 12, 14, 16, 18, 20, 22, 24, 26, 28, 30, 32. ಯಾಕೆಂದ್ರೆ 32ನೇ ಇದೆ ಹೈಯೆಸ್ಟ್, ಸೊ 32 ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, 31.8 ಇದೆ ಅಲ್ವಾ. ಸೊ ಇಲ್ಲಿ 0 ಇದೆ, ನಾವು ಇಲ್ಲಿಂದ ಇಲ್ಲಿ ಬೇಸ್ ಮಾಡ್ಕೊಳ್ಳೋಣ. ಈಗ 31.8 ಅಂದ್ರೆ ನಿಯರ್ಲಿ 32 ಅಲ್ವಾ. ಸೊ 32ಗೆ 2.6 ಲೈನ್ಸ್ ಇರ್ತಾವೆ ನೋಡಿ ಗ್ರಾಫ್ ಬುಕ್ ಅಲ್ಲಿ. ಅಲ್ಲಿ 2 ಲೈನ್ಸ್ ಬಿಟ್ರೆ ನಿಮಗೆ 31.8 ಆಗುತ್ತೆ. ಸೊ 32ಗೆ ಸ್ವಲ್ಪ ಕೆಳಗಡೆ ಈ ರೀತಿ. ಓಕೆ, ಈಗ ಲೈನ್ಸ್ ಹಾಕೋಣ. ಇದು ಯಾವ್ದ್ರದಿತ್ತು, ರಿಪ್ರೊಡಕ್ಟಿವ್ ಹೆಲ್ತ್ ಕಂಡೀಷನ್ಸ್ ಅಂತ. ಸೊ ಇದರಲ್ಲಿ ಬರೆಯೋಣ. ದೊಡ್ಡದಿದೆ ಅಲ್ವಾ, ಕೆಳಗಡೆ ಬರೆಯಕ್ಕೆ ಪ್ಲೇಸ್ ಆಗಲ್ಲ. ಸೊ ಇದರಲ್ಲೇ ಬರೆಯೋಣ. ರಿಪ್ರೊಡಕ್ಟಿವ್ ಹೆಲ್ತ್ ಕಂಡೀಷನ್ಸ್. ಓಕೆ, ಈಗ ಸೆಕೆಂಡ್ ಒನ್ ನ್ಯೂರೋಸೈಕ್ಯಾಟ್ರಿಕ್ ಕಂಡೀಷನ್ಸ್ ಅಂತ. ಎಷ್ಟು ಕೊಟ್ಟಿದ್ದಾರೆ, 25.4 ಅಂತ ಇದೆ. 25.4 ಅಂದ್ರೆ ನಿಯರ್ಲಿ 26 ಅಲ್ವಾ. ಸೊ 24 ಆದ್ಮೇಲೆ ಇಲ್ಲಿ ಮಧ್ಯೆ 25 ಬರುತ್ತೆ. 25.4 ಅಂದ್ರೆ ಇಲ್ಲಿ 4 ಲೈನ್ಸ್. ಓಕೆ, ನೋಡಿ ಇಲ್ಲಿ ಬರುತ್ತೆ 26ಗಿಂತ ಸ್ವಲ್ಪ ಕೆಳಗಡೆ. ಓಕೆ, ಈಗ ಇದಕ್ಕೂ ಅದೇ ರೀತಿ ಬರೆಯೋಣ. ನ್ಯೂರೋ ಸೈಕ್ಯಾಟ್ರಿಕ್ ಕಂಡೀಷನ್ಸ್. ಓಕೆ, ಫುಲ್ ಫಾರ್ಮ್ ಬರೀರಿ. ಈಗ ಥರ್ಡ್ ಒನ್ ಏನಿದೆ, ಇಂಜುರೀಸ್. ಇಂಜುರೀಸ್ ಎಷ್ಟಿದೆ, 12.4% ಇದೆ. 12.4 ಅಂದ್ರೆ ನೋಡಿ, ಇಲ್ಲಿ 12 ಇದೆ. 12.4 ಅಂದ್ರೆ 12ಗಿಂತ ಸ್ವಲ್ಪ ಮೇಲೆ ಬರುತ್ತೆ. ಓಕೆ, ಇಲ್ಲಿ ಬರುತ್ತೆ.
ಇದು ಇಂಜುರೀಸ್. ಈಗ ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ, ಕಾರ್ಡಿಯೋವ್ಯಾಸ್ಕ್ಯುಲರ್ ಕಂಡೀಷನ್ಸ್ ಎಷ್ಟಿದೆ, 4.3 ಇದೆ. ಸೊ 4 ಎಲ್ಲಿ ಬರುತ್ತೆ, ಇಲ್ಲಿದೆ. 4ಕ್ಕಿಂತ ಮೇಲೆ 4.3 ಅಂದ್ರೆ 4ಕ್ಕಿಂತ ಮೇಲೆ 3 ಲೈನ್ಸ್. ಇಲ್ಲಿಗೆ 4 ಆದ್ರೆ ಸ್ವಲ್ಪ ಇಲ್ಲಿಗೆ ಆಗ್ಬೋದು. ಓಕೆ, ಸೊ ಮಾರ್ಕ್ ಮಾಡೋಣ. ಓಕೆ, ಇನ್ನು ಫಿಫ್ತ್ ಒನ್ ಏನಿದೆ, ರೆಸ್ಪಿರೇಟರಿ ಕಂಡೀಷನ್ಸ್. ಅದೆಷ್ಟಿದೆ, 4.1 ಇದೆ. ಸೊ 4 ಇಲ್ಲಿಗಾದ್ರೆ ಇದು 4.3 ಇತ್ತು, ಇದು 4.1 ಅಂದ್ರೆ ಸ್ವಲ್ಪ ಇದಕ್ಕಿಂತ ಕಡಿಮೆ. ನೋಡಿ, ಇದು ಕಾರ್ಡಿಯೋವ್ಯಾಸ್ಕ್ಯುಲರ್ ಕಂಡೀಷನ್ಸ್ ಅಲ್ವಾ, ಇದು ರೆಸ್ಪಿರೇಟರಿ ಕಂಡೀಷನ್ಸ್. ಈಗ ಲಾಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, ಅದರ್ ಕಾಸಸ್ ಅಂತ ಕೊಟ್ಟಿದ್ದಾರೆ. ಅದರ್ ಕಾಸಸ್ ಎಷ್ಟಿದೆ, 22 ಇದೆ. ಸೊ 22 ಎಲ್ಲಿ ಬರುತ್ತೆ ನೋಡಿ, ಇಲ್ಲಿದೆ 22. ಇಲ್ಲಿ ಬರುತ್ತೆ. ಇಲ್ಲಿಂದ ನಾವು ಲೈನ್ ಹಾಕೋಣ. ಈ ರೀತಿ ಬರ್ಕೊಂಡ್ವಿ. ಇದು ಅದರ್ ಕಾಸಸ್ ಆಗಿರೋದ್ರಿಂದ ಅದನ್ನೇ ಬರೆಯೋಣ. ಅಂಡರ್ಸ್ಟ್ಯಾಂಡ್ ಆಯ್ತಲ್ವಾ, ಗ್ರಾಫಿಕಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ಬೇಕು ಅಂತ. ಈಗ ನೋಡಿ, ಅದರಲ್ಲೇ ಸೆಕೆಂಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ, ವಿಚ್ ಕಂಡೀಷನ್ ಇಸ್ ದ ಮೇಜರ್ ಕಾಸ್ ಆಫ್ ವಿಮೆನ್ಸ್ ಹೆಲ್ತ್ ಅಂಡ್ ಡೆತ್ ವರ್ಲ್ಡ್ ವೈಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ರೇಟ್ ಕೊಟ್ಟಿದಾರಲ್ವಾ, ಈಗ ತಾನೇ ಮಾಡಿದ್ವಿ ಗ್ರಾಫ್. ಅದರಲ್ಲಿ ಹೈಯೆಸ್ಟ್ ಯಾವ್ದು ಬಂದಿದೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದೆ ಅಲ್ವಾ, 31.8 ಇದೆ ಹೈಯೆಸ್ಟ್ ಇದೆ. ಅದಕ್ಕೆ ಯಾವ್ದು, ರೆಪ್ರೊಡಕ್ಟಿವ್ ಹೆಲ್ತ್ ಕಂಡೀಷನ್ಸ್. ಅದಕ್ಕೆ ಆನ್ಸರ್ ಅದೇ ಬರೆಯೋಣ. ಓಕೆ, ಇದು ಸೆಕೆಂಡ್ ಕ್ವಶನ್ ಆಯ್ತು. ಈಗ ನೋಡಿ, ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, ಟ್ರೈ ಟು ಫೈಂಡ್ ಔಟ್ ವಿತ್ ದ ಹೆಲ್ಪ್ ಆಫ್ ಯುವರ್ ಟೀಚರ್ ಎನಿ 2 ಫ್ಯಾಕ್ಟರ್ಸ್ ವಿಚ್ ಪ್ಲೇ ಎ ಮೇಜರ್ ರೋಲ್ ಇನ್ ದ ಕಾಸ್ ಇನ್ ಸೆಕೆಂಡ್ ಅಬೌವ್ ಬೀಯಿಂಗ್ ದ ಮೇಜರ್ ಕಾಸ್. ಈಗ ತಾನೇ ಸೆಕೆಂಡ್ ಒನ್ ಮಾಡಿದ್ವಲ್ವಾ, ಬರ್ದ್ವಿ. ಯಾವ್ದು ಹೈಯೆಸ್ಟ್ ಅಂತ ಕೇಳಿದ್ರಿ, ಯಾವ್ದು ಬರೆದ್ವಿ, ರಿಪ್ರೊಡಕ್ಟಿವ್ ಹೆಲ್ತ್ ಕಂಡೀಷನ್ಸ್ ಅಂತ, ಯಾಕಂದ್ರೆ ಅದ್ರ ರೇಟು ಜಾಸ್ತಿ ಇತ್ತು ಅಂತ. ಈಗ ಅವ್ರು ಏನ್ ಕೇಳಿದ್ದಾರೆ, ಎನಿ 2 ಫ್ಯಾಕ್ಟರ್ಸ್ ವಿಚ್ ಪ್ಲೇ ಎ ಮೇಜರ್ ರೋಲ್ ಇನ್ ದ ಕಾಸ್ ಅಂತ ಕೇಳಿದ್ದಾರೆ. ಅಂದ್ರೆ ಏನಕ್ಕೆ, ಯಾಕಾಗ್ತಾ ಇದೆ ಇಷ್ಟೊಂದು ಅಂತ. ಸೊ ನಾವೇನ್ ಹೇಳ್ಬೋದು, ಲ್ಯಾಕ್ ಆಫ್ ಮೆಡಿಕಲ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು ಒನ್ ಕಾಸ್. ಓಕೆ, ಇನ್ನು 2 ಫ್ಯಾಕ್ಟರ್ಸ್ ಅಂತ ಹೇಳಿದರೆ, ಒಂದು ಲ್ಯಾಕ್ ಆಫ್ ಮೆಡಿಕಲ್ ಟ್ರೀಟ್ಮೆಂಟ್ ಅನ್ಬೋದು, ಇನ್ನೊಂದು ಅವೇರ್ನೆಸ್. ಅವೇರ್ನೆಸ್ ಅಂತ ಹೇಳ್ಬೋದಲ್ವಾ, ಅಂದ್ರೆ ಜನರಿಗೆ ನಾಲೆಜ್ ಇಲ್ಲ. ಸೊ ಅವೇರ್ನೆಸ್ ಆರ್ ಲ್ಯಾಕ್ ಆಫ್ ಕರೆಕ್ಟ್ ನಾಲೆಡ್ಜ್. ಆಯ್ತಲ್ವಾ, ಅವ್ರು 2 ಫ್ಯಾಕ್ಟರ್ಸ್ ಕೇಳಿದ್ರು, 2 ಫ್ಯಾಕ್ಟರ್ಸ್ ಆನ್ಸರ್ ಮಾಡಿದೀವಿ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ. ಈಗ ನೆಕ್ಸ್ಟ್ ಒನ್ ನೋಡಿ, ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, ದ ಫಾಲೋಯಿಂಗ್ ಡಾಟಾ ಆನ್ ದ ನಂಬರ್ ಆಫ್ ಗರ್ಲ್ಸ್ ಪರ್ 1000 ಬಾಯ್ಸ್ ಇನ್ ಡಿಫರೆಂಟ್ ಸೆಕ್ಷನ್ಸ್ ಆಫ್ ಇಂಡಿಯನ್ ಸೊಸೈಟಿ ಈಸ್ ಗಿವನ್ ಬಿಲೋ ಅಂತ ಒಂದು ಡಾಟಾ ಕೊಟ್ಟಿದ್ದಾರೆ ನೋಡಿ. SC ಎಷ್ಟಿದ್ದಾರೆ, ನಂಬರ್ ಆಫ್ ಗರ್ಲ್ಸ್ ಪರ್ 1000 ಬಾಯ್ಸ್ 940 ಇದ್ದಾರೆ, ST 970, ನಾನ್ SC ST 920, ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ಸ್ 950, ನಾನ್ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ಸ್ 920, ರೂರಲ್ 930, ಅರ್ಬನ್ 910 ಅಂತ ಕೊಟ್ಟಿದ್ದಾರೆ. ಇದನ್ನ ಡಾಟಾ ಕೊಟ್ಟು ಏನ್ ಕ್ವಶನ್ ಕೇಳಿದ್ದಾರೆ
ನೋಡಿ ಫಸ್ಟ್ ಒನ್ ಏನ್ ಕೇಳಿದಾರೆ, ರೆಪ್ರೆಸೆಂಟ್ ದ ಇನ್ಫಾರ್ಮೇಶನ್ ಅಬೋವ್ ಬೈ ಎ ಬಾರ್ ಗ್ರಾಫ್ ಅಂತ ಕೇಳಿದ್ದಾರೆ. ಅಂದ್ರೆ ಈ ಡೇಟಾನ ನಾವು ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡ್ಬೇಕು ಅಂತ. ಓಕೆ, ಇಲ್ಲಿ ಡ್ರಾ ಮಾಡಿದೀನಿ ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಈಗ ಆ ಡೇಟಾನ ರೆಪ್ರೆಸೆಂಟ್ ಮಾಡೋಣ. ನೋಡಿ ಇಲ್ಲಿ 0 ಆಗತ್ತೆ. ಇಲ್ಲಿಂದ 910 ಇಟ್ಕೊಂತ ಹೋಗೋಣ. 900, 910, 920, 930, 940, 950, 960, 970. 970 ಸಾಕನ್ಸತ್ತೆ, ಅದೇ ಹೈಯೆಸ್ಟ್ ಇರೋದು. ಓಕೆ, ಈಗ ಫಸ್ಟ್ ಏನಿದೆ, ಎಸ್ ಸಿ ಇದೆ. ಎಸ್ ಸಿ ಎಷ್ಟಿದೆ, 940 ಇದೆ. 940 ಇಲ್ಲಿ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ಇದೆ ಅಲ್ವಾ. ಸೊ ನಾನು ಇಲ್ಲಿ ಇಟ್ಕೊಂತೀನಿ ಮಾರ್ಕ್. ಇಲ್ಲಿ ಬೇಸ್ ಇದೆ. ಸೊ ಅವರು ಬಾರ್ ಗ್ರಾಫ್ ಮಾಡಕ್ ಹೇಳಿದ್ದಾರೆ. ಸೊ ಬಾರ್ ಗ್ರಾಫ್ ಮಾಡಿನೇ ರೆಪ್ರೆಸೆಂಟ್ ಮಾಡೋಣ. ಓಕೆ, ಇದು ಎಸ್ ಸಿ ಆಯ್ತು. ಇಲ್ಲಿ ಬರೆಯೋಣ. ಈಗ ನೆಕ್ಸ್ಟ್ ಎಸ್ ಟಿ ಇದೆ. ಎಸ್ ಟಿ ಎಷ್ಟು ಕೊಟ್ಟಿದ್ದಾರೆ, 970. 970 ಅಂದ್ರೆ ಇಲ್ಲಿದೆ ನೋಡಿ, 970. ಓಕೆ, ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ ಮಾಡಿದ್ವಿ ಎಸ್ ಟಿ. ನೆಕ್ಸ್ಟ್ ನಾನ್ ಎಸ್ ಸಿ ಎಸ್ ಟಿ. ನಾನ್ ಎಸ್ ಸಿ ಎಸ್ ಟಿ ಎಷ್ಟಿದ್ದಾರೆ, 920. 920 ಅಂದ್ರೆ ನೋಡಿ, ಇಲ್ಲಿ ಬರುತ್ತೆ 920. ಸೊ ಇಲ್ಲಿ ಇದೆ ಅಂದ್ರೆ ಇಲ್ಲಿ ಪಾಯಿಂಟ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ನಾನ್ ಎಸ್ ಸಿ ಆರ್ ಎಸ್ ಟಿ. ಈಗ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ಸ್ ಎಷ್ಟಿದಾವೆ, 950. 950 ಅಂದ್ರೆ ನೋಡಿ ಇಲ್ಲಿ ಬರುತ್ತೆ. 950 ಅಂದ್ರೆ ಇಲ್ಲಿ. ಓಕೆ, ನ್ಯೂ ಗ್ರಾಫ್ ಅಲ್ಲಿ ಕರೆಕ್ಟ್ ಇರ್ತಾವಲ್ಲ ಲೈನ್ಸ್ ಮೇಲೆ ಕರೆಕ್ಟ್ ಮಾಡಿ. ನಾನಿಲ್ಲಿ ಫ್ರೀ ಹ್ಯಾಂಡ್ ಆಗಿ ಮಾಡ್ತೀನಿ. ಇದು ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ಸ್. ಓಕೆ, ಇನ್ನು ನಾನ್ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ಸ್ ಎಷ್ಟಿದಾವೆ, 920. ಅಗೇನ್ 920 ಅಂದ್ರೆ ಇಲ್ಲಿದೆ ನೋಡಿ, ಅಷ್ಟೇ ಸೇಮ್ ಇರುತ್ತೆ. ಇದು ನಾನ್ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ಸ್. ಓಕೆ, ಈಗ ರೂರಲ್ ಎಷ್ಟಿದೆ, 930. 930 ಅಂದ್ರೆ 920ಗಿಂತ 10 ಜಾಸ್ತಿ. ಸೊ ಇಲ್ಲಿಂದ ಇಷ್ಟಿದೆ ನೋಡಿ. ಇದು ರೂರಲ್. ಓಕೆ, ಅರ್ಬನ್ ಎಷ್ಟಿದೆ, 910 ಇದೆ. 910 ಅಂದ್ರೆ ನೋಡಿ, 900 ಆದ್ಮೇಲೆ 910. ಸೊ ಇಲ್ಲಿ ಬರುತ್ತೆ. ಇದು ಅರ್ಬನ್. ಓಕೆ, ಈ ರೀತಿ ರೆಪ್ರೆಸೆಂಟ್ ಮಾಡಬೇಕು ಡೇಟಾನ. ಓಕೆ, ಈ ಫಸ್ಟ್ ಕ್ವಶನ್ ಆನ್ಸರ್ ಆಯ್ತು. ಈಗ ಸೆಕೆಂಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡಿ. ಇನ್ ದ ಕ್ಲಾಸ್ ರೂಮ್ ಡಿಸ್ಕಸ್ ವಾಟ್ ಕನ್ಕ್ಲೂಷನ್ಸ್ ಕ್ಯಾನ್ ಬಿ ಅರೈವ್ಡ್ ಅಟ್ ಫ್ರಮ್ ದ ಗ್ರಾಫ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಕ್ಲಾಸ್ ರೂಮ್ ಅಲ್ಲಿ ಡಿಸ್ಕಸ್ ಮಾಡಿ ಇದರಿಂದ ಏನ್ ಕನ್ಕ್ಲೂಷನ್ ಮಾಡ್ಬೋದು ಅಂತ. ಏನ್ ಕನ್ಕ್ಲೂಷನ್ ಮಾಡ್ಬೋದು ನೋಡಿ. ನಾವು ಎಸ್ ಸಿ 940 ಇದೆ, ಎಸ್ ಟಿ ಎಷ್ಟಿದೆ, 970 ಇದೆ. ನಾವೇನ್ ಹೇಳ್ಬೋದು, ಎಸ್ ಸಿ ಗಿಂತ ಎಸ್ ಟಿ ಜಾಸ್ತಿ ಇದೆ ಅಂದ್ರೆ ಎಸ್ ಸಿ ಇಸ್ ಲೆಸ್ ದೆನ್ ಎಸ್ ಟಿ ಅಂತ ಹೇಳ್ಬೋದು. ಈ ರೀತಿ ಕಂಪೇರ್ ಮಾಡ್ಬೋದು ನೋಡಿ. ನಾನ್ ಎಸ್ ಟಿ ಅದಕ್ಕಿಂತ ಕಡಿಮೆ ಇದೆ ಅಲ್ವಾ, ಇವೆರಡಕ್ಕಿಂತ ನಾನ್ ಎಸ್ ಟಿ ಕಡಿಮೆ ಇದೆ ಅಂತ ಹೇಳ್ಬೋದು. ಇನ್ನು ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ಸ್ 950 ಇದೆ, ನಾನ್ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ಸ್ 920 ಇದೆ. ಅಂದ್ರೆ ಏನ್ ಹೇಳ್ಬೋದು, ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ಸ್ ಈಸ್ ಮೋರ್ ದ್ಯಾನ್
ನಾನ್ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ಸ್ ಅಂತ ಹೇಳ್ಬೋದಲ್ವಾ. ಈ ರೀತಿ ಕಂಪೇರ್ ಮಾಡ್ಬೋದು. ಈಗ ರೂರಲ್ 930 ಇದೆ, ಅರ್ಬನ್ 910 ಇದೆ ಅಂದ್ರೆ ಏನ್ ಹೇಳ್ಬೋದು, ರೂರಲ್ ಈಸ್ ಮೋರ್ ದ್ಯಾನ್ ಅರ್ಬನ್ ಅಂತ ಹೇಳ್ಬೋದಲ್ವಾ. ಈ ರೀತಿ ಕಂಪ್ಯಾರಿಸನ್ ಮಾಡ್ಬೋದು. ದಿಸ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡಿ. ನೋಡಿ ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, ಗಿವನ್ ಬಿಲೋ ಆರ್ ದ ಸೀಟ್ಸ್ ಒನ್ ಬೈ ಡಿಫರೆಂಟ್ ಪೊಲಿಟಿಕಲ್ ಪಾರ್ಟೀಸ್ ಇನ್ ದ ಪೋಲಿಂಗ್ ಔಟ್ಕಮ್ ಆಫ್ ಎ ಸ್ಟೇಟ್ ಅಸೆಂಬ್ಲಿ ಎಲೆಕ್ಷನ್ಸ್ ಅಂತ. ಇಲ್ಲಿ ಕೆಲವೊಂದು ಡಾಟಾ ಕೊಟ್ಟಿದ್ದಾರೆ, ಪೊಲಿಟಿಕಲ್ ಪಾರ್ಟಿ ಸೀಟ್ಸ್ ಒನ್ ಅಂತ. ಇನ್ನು ಅದ್ರ ಕೊಟ್ಟು ಏನ್ ಕ್ವಶನ್ಸ್ ಕೇಳಿದ್ದಾರೆ ನೋಡಿ. ನಂಬರ್ 1, ಡ್ರಾ ಎ ಬಾರ್ ಗ್ರಾಫ್ ಟು ರೆಪ್ರೆಸೆಂಟ್ ದ ಪೋಲಿಂಗ್ ರಿಸಲ್ಟ್ಸ್ ಅಂತ ಕೇಳಿದ್ದಾರೆ. ಓಕೆ, ಸೊ ರೆಪ್ರೆಸೆಂಟ್ ಮಾಡೋಣ. ನೋಡಿ ಇಲ್ಲಿ ಡ್ರಾ ಮಾಡಿದೀನಿ. ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್, ನೀವು ಗ್ರಾಫ್ ಬುಕ್ ಅಲ್ಲಿ ಮಾಡಿ. ಈಗ ನೋಡಿ ಇಲ್ಲಿ ಯಾವ ಇಂಟರ್ವಲ್ ಇಡೋಣ, 10-10 ಇಂಟರ್ವಲ್ ಇಡೋಣ. ಓಕೆ, 10, 20, 30, 40, 50, 60, 70, 80. ಇಲ್ಲಿ 75 ಲಾಸ್ಟ್ ಇರೋದ್ರಿಂದ 80 ವರೆಗೆ ಮಾಡ್ಕೊಂಡಿದೀವಿ. ಈಗ ಅವರು ಬಾರ್ ಗ್ರಾಫ್ ಡ್ರಾ ಮಾಡಕ್ ಹೇಳಿದ್ದಾರೆ. ಸೊ ನೋಡಿ, ಫಸ್ಟ್ ಒನ್ ಏನಿದೆ, ಎ ಪೊಲಿಟಿಕಲ್ ಪಾರ್ಟಿ ಎ ಎಷ್ಟಿದೆ ಸೀಟ್ಸ್ ಒನ್ 75. 75 ಅಂದ್ರೆ ಎಲ್ಲಿಂದ ಎಲ್ಲಿ ಬರುತ್ತೆ ನೋಡಿ, 70-80 ಮಧ್ಯೆ ಬರುತ್ತಲ್ವಾ. ಸೊ ಇಲ್ಲಿ ಅಂತ ಇಟ್ಕೊಳ್ಳಿ. ನೀವು ಗ್ರಾಫ್ ಬುಕ್ ಅಲ್ಲಿ ಮಾಡುವಾಗನು ಅಲ್ಲಿ 5ಗೆ ಕರೆಕ್ಟ್ ಒಂದ್ ಡಾರ್ಕ್ ಲೈನ್ ಇರುತ್ತೆ ನೋಡ್ರಿ, ಅಲ್ಲಿಗೆ ಡ್ರಾ ಮಾಡಿ. ಓಕೆ, ನೋಡಿ ಇದು ಎ. ಈಗ ಸೆಕೆಂಡ್ ಒನ್ ಬಿ. ಬಿ ಎಷ್ಟು ಕೊಟ್ಟಿದ್ದಾರೆ, 55. ಇಲ್ಲಿ ಸಾರಿ 37 ಇದೆ. ಬಿ ಎಷ್ಟು ಕೊಟ್ಟಿದ್ದಾರೆ, 55. 55 ಅಂದ್ರೆ ಎಲ್ಲಿ ಬರುತ್ತೆ, 50-60 ಮಧ್ಯೆ ಬರುತ್ತಲ್ವಾ. ಸೊ ಇಲ್ಲಿ ಬರುತ್ತೆ. ಓಕೆ, ಸೊ ಇಲ್ಲಿಂದ ಡ್ರಾ ಮಾಡೋಣ. ಇಲ್ಲಿ ಬಿ ಅಂತ ಬರೆಯೋಣ. ಇನ್ನು ಸಿ. ಸಿ ಎಷ್ಟಿದೆ, 37. 37 ಅಂತಂದ್ರೆ ನೋಡಿ 30-40 ಮಧ್ಯ ಬರಲ್ಲ, ಸೊ ಕ್ಲೋಸ್ ಟು 40. ಸೊ 40ಕ್ಕಿಂತ 3 ಲೈನ್ಸ್ ಕಡಿಮೆ ಗ್ರಾಫ್ ಬುಕ್ ಅಲ್ಲಿ. ಓಕೆ, ಇಲ್ಲಿ ಅಂತ ಇಟ್ಕೊಳ್ಳಿ. ಇದು ಸಿ ಆಯ್ತು. ಇನ್ನು ಡಿ. ಡಿ ಎಷ್ಟಿದೆ, 29. 29 ಅಂದ್ರೆ 30ಗೆ ಒಂದೇ ಒಂದ್ ಲೈನ್ ಕಡಿಮೆ ಅಲ್ವಾ. 30 ಇಲ್ಲಿ ಬಂದ್ರೆ 30ಕ್ಕಿಂತ ಒಂದೇ ಒಂದ್ ಲೈನ್ ಕಡಿಮೆ 29 ಆಗತ್ತೆ. ಇದು ಡಿ ಆಯ್ತು. ಇನ್ನು ಇ. ಇ ಎಷ್ಟಿದೆ, 10 ಇದೆ. ಸೊ 10 ಎಲ್ಲಿ ಬರುತ್ತೆ ನೋಡಿ, ಇಲ್ಲಿದೆ. ಇಲ್ಲಿದೆ ಅಂದ್ರೆ ಇಲ್ಲಿ ಬರುತ್ತೆ. ಓಕೆ, ಇನ್ನು ಎಫ್. ಎಫ್ ಎಷ್ಟಿದೆ, 37. 37 ಅಂತಂದ್ರೆ 30-40 ನಲ್ಲಿ ಬರುತ್ತೆ. 35ಗಿಂತ ಮೇಲೆ ಒಂದು 2 ಲೈನ್ಸ್ ಅಂದ್ರೆ 40 ಎಲ್ಲಿ ಬರುತ್ತೆ, ಇಲ್ಲಿ ಬಂದ್ರೆ ಒಂದು 3 ಲೈನ್ಸ್ ಕಡಿಮೆ 37 ಇರುತ್ತೆ ಅಲ್ವಾ. ಸೊ ಡ್ರಾ ಮಾಡೋಣ. ಇದು ಇ ಆದ್ರೆ ಇದು ಎಫ್. ಓಕೆ, ಇದು ಗ್ರಾಫಿಕಲಿ ರೆಪ್ರೆಸೆಂಟೇಷನ್ ಆಯ್ತು. ಓಕೆ, ಈಗ ಸೆಕೆಂಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡಿ, ವಿಚ್ ಪೊಲಿಟಿಕಲ್ ಪಾರ್ಟಿ ಒನ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಸೀಟ್ಸ್. ಅಂದ್ರೆ ಯಾವ ಪೊಲಿಟಿಕಲ್ ಪಾರ್ಟಿಗೆ ಮ್ಯಾಕ್ಸಿಮಮ್ ನಂಬರ್ ಅಂದ್ರೆ ಜಾಸ್ತಿ ನಂಬರ್ ಆಫ್ ಸೀಟ್ಸ್ ಬಂದಿದೆ ಅಂತ ಅರ್ಥ. ನೋಡಿ ಇಲ್ಲಿ ನೋಡ್ಬೋದಲ್ವಾ, ನಮ್ಗೆ ಯಾವ್ದು ಹೈಯೆಸ್ಟ್ ಇದೆ, 75. ಅಂದ್ರೆ ಯಾವ ಪಾರ್ಟಿ ಆಯ್ತು, ಪಾರ್ಟಿ ಎ ಆಯ್ತು. ಸೊ ಆನ್ಸರ್ ನಾವು ಅದನ್ನೇ ಬರಿಬಹುದು. ವಿಚ್ ಪೊಲಿಟಿಕಲ್ ಪಾರ್ಟಿ ಅಂದ್ರೆ ಪಾರ್ಟಿ ಎ won the maximum number of seats ಅಂತ ಅರ್ಥ. ಸೆಕೆಂಡ್ ಕ್ವಶನ್
ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ನೋಡಿ, ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ. ದ ಲೆಂತ್ ಆಫ್ 40 leaves of a plant are measured correct to 1 millimeter and the obtained data is represented in the following table ಅಂತ ಕೊಟ್ಟಿದ್ದಾರೆ. ಇಲ್ಲಿ ಡಾಟಾ ಕೊಟ್ಟಿದ್ದಾರೆ ನೋಡಿ. ಇನ್ನು ಏನ್ ಕ್ವಶನ್ ಕೇಳಿದ್ರೆ, ಡ್ರಾ ಎ ಹಿಸ್ಟೋಗ್ರಾಮ್ ಟು ರೆಪ್ರೆಸೆಂಟ್ ದ ಗಿವನ್ ಡಾಟಾ ಅಂತ ಕೊಟ್ಟಿದ್ದಾರೆ. ಹಿಸ್ಟೋಗ್ರಾಮ್ ಡ್ರಾ ಮಾಡಿ ಅದ್ರ ಮೇಲೆ ರೆಪ್ರೆಸೆಂಟ್ ಮಾಡಿ ಡಾಟಾನ ಅಂತ. ಓಕೆ, ಇಲ್ಲಿ ಹಿಂಟ್ ಏನ್ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಮೇಕ್ ದ ಕ್ಲಾಸ್ ಇಂಟರ್ವೆಲ್ ಕಂಟಿನ್ಯೂಸ್ ಅಂತ ಕೊಟ್ಟಿದ್ದಾರೆ. ಯಾಕೆ ಈ ರೀತಿ ಕೊಟ್ಟಿದ್ದಾರೆ ನೋಡೋಣ. ಇಲ್ಲಿ ನೋಡಿ, ಲೆಂತ್ ಇನ್ ಮಿಲಿಮೀಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಡಾಟಾನಲ್ಲಿ ನಂಬರ್ ಆಫ್ ಲೀವ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಈಗ 118 to 126, 127 to 135 ಈ ರೀತಿ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನೋಡಿ 0 to 5, 5 to 10, 10 to 15, 15 to 20 ಈ ರೀತಿ ಇದ್ರೆ ನಾವು ನೋಡಿ, ಫಾರ್ ಎಕ್ಸಾಂಪಲ್ ಈ ರೀತಿ ಮಾಡ್ತೀವಿ ಹಿಸ್ಟೋಗ್ರಾಮ್. ಈಗ 0 to ಇಲ್ಲಿ 0, 5, 10, 15, 20 ಈ ರೀತಿ ಇದ್ದಾಗ 0 to 5 ಅಂದ್ರೆ ಈ ರೀತಿ ಹಾಕ್ತೀವಿ. ಓಕೆ, 5 to 10 ಅಂದ್ರೆ ಕಂಟಿನ್ಯೂ ಇರುತ್ತಲ್ವಾ. ಇಲ್ಲಿ ನೋಡಿ 5 to 10 ಅಂದ್ರೆ, ಯಾಕಂದ್ರೆ ಹಿಸ್ಟೋಗ್ರಾಮ್ ಅಲ್ಲಿ ಗ್ಯಾಪ್ ಇರಲ್ಲ ಅಲ್ವಾ, ಅಟ್ಯಾಚ್ಡ್ ಇರುತ್ತೆ. ಸೊ 5 to 10 ಅಂದ್ರೆ ನಮ್ಗೆ ಮತ್ತೆ ಇಲ್ಲಿ ನಾವು ನೋಡಿ ಈ ರೀತಿ ಮಾಡ್ತೀವಲ್ವಾ. ಈ 126 ಇಲ್ಲಿ ಇದೆ, ಇಲ್ಲಿ 127 ಇಂದ ಸ್ಟಾರ್ಟ್ ಆಗಿದೆ. ಅಂದ್ರೆ ಯಾವ ರೀತಿ ಮಾಡ್ಬೇಕು ನೋಡಿ, 126 ಇಲ್ಲಿದ್ರೆ 127 ಅಂದ್ರೆ ಇಲ್ಲಿಂದ ಹೋಗುತ್ತಲ್ಲ 127, ಸೊ ಗ್ಯಾಪ್ ಆಗುತ್ತಲ್ವಾ. ಸೊ ಅದಕ್ಕೆ ಅವ್ರು ಏನ್ ಹೇಳಿದ್ರೆ, ಕಂಟಿನ್ಯೂಸ್ ಮಾಡ್ಕೊಳ್ಳಿ ಫಸ್ಟ್ ಕ್ಲಾಸ್ ಇಂಟರ್ವೆಲ್ ಅಂತ ಹೇಳಿದ್ದಾರೆ. ಹಾಗಿದ್ರೆ ಯಾವ ರೀತಿ ಮಾಡ್ಕೋಬೇಕು ಅಂತಂದ್ರೆ ನೋಡಿ, ಹಿಸ್ಟೋಗ್ರಾಮ್ ಅಂದ್ರೆ ನಾವು ಇದೇ ರೀತಿ ಅಲ್ವಾ ಮಾಡೋದು. ನೋಡಿ 10 to 15 ಅಂತಂದ್ರೆ ಮತ್ತೆ ಈ ರೀತಿ ಇರತ್ತೆ, ಒಟ್ಟು ಗ್ಯಾಪ್ ಇರಲ್ಲ. ಸೊ ನಮ್ಗೇನ್ ಬರ್ಬೇಕು, ಇಲ್ಲಿ 0 to 5 ಇದ್ರೆ ಈ 5 ಏನಿದೆಯಲ್ಲ ಇಲ್ಲಿ ಬರ್ಬೇಕು. ಈ 5 to 10 ಏನಿದೆಯಲ್ಲ ಇಲ್ಲಿ ಇರ್ಬೇಕು. 10 to 15 ಏನಿದೆಯಲ್ಲ ಇಲ್ಲಿ ಇರ್ಬೇಕು. ಹೀಗಿದ್ದಾಗ ಈ ರೀತಿ ನಮ್ಗೆ ಜಾಯಿಂಟ್ ಹಿಸ್ಟೋಗ್ರಾಮ್ ಸಿಗತ್ತೆ ರೆಪ್ರೆಸೆಂಟ್ ಮಾಡೋದಕ್ಕೆ. ಇಲ್ಲಿ ಟೇಬಲ್ ಅಲ್ಲಿ ಆ ರೀತಿ ಕೊಟ್ಟಿಲ್ಲ. ಸೊ ನಾವು ಮಾಡ್ಕೋಬೇಕು, ಕ್ಲಾಸ್ ಇಂಟರ್ವೆಲ್ ಕಂಟಿನ್ಯೂಸ್ ಮಾಡ್ಕೋಬೇಕು. ಯಾವ ರೀತಿ ಮಾಡ್ಕೊಳ್ಳೋದು ನೋಡೋಣ. ನೋಡಿ, ಇಲ್ಲಿ ಏನಿದೆ 118 ಇದೆ, ಇಲ್ಲಿ 126 ಇದೆ. ಗ್ಯಾಪ್ ಇಲ್ಲಿ 126 ಇದ್ರೆ ಇಲ್ಲಿ 127 ಇದೆ ಅಲ್ವಾ. ಗ್ಯಾಪ್ ಎಷ್ಟಾಯ್ತು, 1 ಇದೆ ನೋಡಿ, ಗ್ಯಾಪ್ ಈಸ್ 1. ಸೊ ನಾವೇನ್ ಮಾಡ್ಬೋದು ಅಂದ್ರೆ 0.5 ಇದಕ್ಕೆ ಆಡ್ ಮಾಡಿ, ಇದಕ್ಕೆ ಲೆಸ್ ಮಾಡಿ 0.5 ಇದಕ್ಕೆ ಆಡ್ ಮಾಡ್ಬೋದು. ಲೋಯರ್ ಲಿಮಿಟ್ಗೆ ನೋಡಿ 118 ಇದೆ ಅಲ್ವಾ, ನಾವು 117.5 ಅಂತ ಮಾಡ್ಕೋಬಹುದು. 2 ಈ 126 ಇದೆ ಅಲ್ವಾ, 126.5 ಸೇಮ್ ಆಗುತ್ತಲ್ವಾ. ಇಲ್ಲಿ 0.5 ಮೈನಸ್ ಮಾಡಿದೀವಿ, ಇಲ್ಲಿ 0.5 ಆಡ್ ಮಾಡಿದೀವಿ ಅಲ್ವಾ, ವ್ಯಾಲ್ಯೂ ಸೇಮ್ ಆಯ್ತು. ಈಗ ಇಲ್ಲಿ 127 ಇದೆ ಅಲ್ಲ, ನಾವು ಇಲ್ಲಿನೂ ಏನ್ ಮಾಡ್ತೀವಿ 126.5 ಮಾಡ್ಕೊಂತೀವಿ. ಯಾಕಂದ್ರೆ 0.5 ಲೋಯರ್ ಲಿಮಿಟ್ಗೆ 0.5 ಲೆಸ್ ಮಾಡ್ತಾ ಇದ್ದೀವಿ. ಅಪ್ಪರ್ ಲಿಮಿಟ್ಗೆ 135.5 0.5 ಇಲ್ಲಿ ಆಡ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಇಲ್ಲಿ ಏನ್ ಮಾಡ್ಬೇಕು, 135.5 to 144.5. ಅದೇ ರೀತಿ ಇಲ್ಲಿ 145 ಇದೆ. ಸೊ ನಾವೇನ್ ಮಾಡ್ಬೇಕು, 144.5, 153.5, ಇಲ್ಲಿ 153.5 to 162.5, ಇಲ್ಲಿ 163 ಇದೆ. ಸೊ ನಾವಿಲ್ಲಿ ಏನ್ ಮಾಡ್ಕೋಬೇಕು, 162.5 to 171.5. 172 ಇದೆ, 171.5 to 180.5. ಈಗ ಸೇಮ್ ಆಯ್ತಲ್ವಾ. ನೋಡಿ, ಇಲ್ಲಿ 126.5 ಇದೆ, ಇಲ್ಲಿನೂ 126.5 ಇದೆ, ಇಲ್ಲಿ 135.5 ಇದೆ, ಇಲ್ಲಿನೂ 135.5 ಇದೆ. ಹೀಗಿದ್ದಾಗ ನೋಡಿ, ಇಲ್ಲಿನೂ ಸೇಮ್ ಆಯ್ತು, ಇಲ್ಲಿ ಎರಡು
ಸೇಮ್ ಆಯ್ತು. ಹಾಗಿದ್ದಾಗ ನಮ್ಗೆ ಏನಾಗುತ್ತೆ, ಹಿಸ್ಟೋಗ್ರಾಮ್ ಗ್ಯಾಪ್ ಇಲ್ದೇನೆ ಬರುತ್ತೆ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನಾವು ಹಿಸ್ಟೋಗ್ರಾಮ್ ಡ್ರಾ ಮಾಡೋಣ. ನೋಡಿ, ಈ ರೀತಿ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಮಾಡ್ಕೊಂಡಿದ್ದೀನಿ, ಈ ಟೇಬಲ್ ಇಲ್ಲಿ ಬರ್ಕೊಂಡಿದ್ದೀನಿ. ಈಗ ನಾವು ಬರ್ಕೊಳ್ಳೋಣ. 117.5, ಇಲ್ಲಿ ಏನ್ ಸೆಕೆಂಡ್ ಏನಿದೆ 126.5, 135.5, 144.5, 153.5, 162.5, 171.5, 180.5. ಇದೇನಿದು ಲೆಂತ್ ಆಫ್ ಲೀವ್ಸ್ ಇನ್ ಮಿಲಿಮೀಟರ್. ಓಕೆ, ಇಲ್ಲಿ ನೋಡಿ, ಈ 1 to 3ನೇ ತಗೊಳ್ಳೋಣ. ಮ್ಯಾಕ್ಸಿಮಮ್ 12 ಇದೆ, ಸೊ 12 ವರೆಗೆ ತಗೊಳ್ಳೋಣ. 3, 4, 5, 6, 7, 8, 9, 10, 11, ಇಲ್ಲಿದೆ, ಇಲ್ಲಿ 12 ಅಂತ ಬರ್ದಿರ್ತೀನಿ, ಕಾಣಿಸಲ್ಲ ಇಲ್ಲಿ. ಓಕೆ, ಇದೇನಿದು ನಂಬರ್ ಆಫ್ ಲೀವ್ಸ್, ಪ್ಲೇಸ್ ಇಲ್ಲ, ಬರ್ದಿದ್ದೀನಿ ನೋಡ್ರಿ, ನಂಬರ್ ಆಫ್ ಲೀವ್ಸ್. ನೋಡಿ, ಇಲ್ಲಿ 0 ಇಂದ ಡೈರೆಕ್ಟ್ ಇಲ್ಲಿ ಬರ್ಕೊಂಡಿದ್ದೀನಲ್ವಾ, ಸೊ ಅದಕ್ಕೆ ಇಲ್ಲಿ ಈ ಕ್ರಾಸ್ ಮಾರ್ಕ್ ಹಾಕೋಣ. ಓಕೆ, 0 to 1 ಇಂದ ತಗೊಂಡ್ರೆ ಹಾಕೋದ್ ಬೇಕಾಗಿಲ್ಲ. ಆದ್ರೆ ನಾವು ಮಿಡ್ಲ್ ಇಂದ ತಗೊಂತಾ ಇದೀವಲ್ಲ, ನಮ್ಗೆ ಎಲ್ಲಿ ಬೇಕೋ ಅಲ್ಲಿಂದ ತಗೊಂತಾ ಇದೀವಲ್ವಾ, ಸೊ ಅದಕ್ಕೆ ನಾವು ಈ ರೀತಿ ಮಾರ್ಕ್ ಹಾಕಿದ್ರೆ ಅದು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಈಗ ಹಿಸ್ಟೋಗ್ರಾಮ್ ಮಾಡಿದೀನಿ. ಈಗ ರೆಪ್ರೆಸೆಂಟ್ ಮಾಡೋಣ. ಡಾಟಾ ನೋಡಿ, 117.5 to 126.5 ಗೆ ಎಷ್ಟಿದೆ ನಂಬರ್ ಆಫ್ ಲೀವ್ಸ್? 3 ಇದೆ. ಸೊ 3 ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ ನೋಡಿ. ಓಕೆ, ಈ ರೀತಿ ಹಾಕೊಂಡ್ವಿ. ಈಗ 126.5 to 135.5 ಎಷ್ಟಿದೆ? 5 ಇದೆ. 5 ಅಂದ್ರೆ ಎಲ್ಲಿ ಬರುತ್ತೆ? ಇಲ್ಲಿ ಇದೆ ನೋಡಿ. ಸೊ ಇಲ್ಲಿ ಬಂದೆ ಇದಕ್ಕೆ ಜಾಯಿಂಟ್ ಮಾಡ್ಬೇಕು. ಇಲ್ಲಿ 135 ಪಾಯಿಂಟ್ ಇದೆ ಅಲ್ವಾ, ಸೇಮ್ ಲೆಂತ್ಗೆ. ಈಗ ಅದೇ ರೀತಿ 135 to 144.5 ಎಷ್ಟಿದೆ? 9 ಇದೆ. ಸೊ 9 ಎಲ್ಲಿ ಬರುತ್ತೆ? ಇಲ್ಲಿ ಬಂದಿದೆ ನೋಡಿ. ಗ್ರಾಫ್ ಬುಕ್ ಅಲ್ಲಿ ಅಕ್ಯುರೇಟ್ ಆಗಿ ಬರುತ್ತೆ. ಈಗ 144.5 to 153.5 ಎಷ್ಟಿದೆ? 12 ಇದೆ. 12 ಅಂದ್ರೆ ಎಲ್ಲಿ ಬರುತ್ತೆ ನೋಡಿ, ಇಲ್ಲಿದೆ, ಇಲ್ಲಿ. ಸೊ ಇದಕ್ಕೆ ಇಲ್ಲಿ ಜಾಯಿನ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ 153.5 to 162.5 ಎಷ್ಟಿದೆ? 5 ಇದೆ. ಅಗೇನ್ 5 ಅಂದ್ರೆ ಇಲ್ಲಿ ಹಾಕಿದ್ವಲ್ವಾ, ಸೇಮ್ ಅದೇ ಮಾರ್ಕ್. ಹ್ಮ್ 162.5 to 171.5 ಎಷ್ಟಿದೆ? 4 ಇದೆ. 4 ಅಂದ್ರೆ 5 ಗಿಂತ 1 ಕಡಿಮೆ, ಸೊ ಇಲ್ಲಿ ಬರುತ್ತೆ. ಈಗ ಲಾಸ್ಟ್ ಒನ್ 171.5 to 180.5 ಎಷ್ಟಿದೆ? 2 ಇದೆ. 2 ಅಂದ್ರೆ ನೋಡಿ ಇಲ್ಲಿ ಬರುತ್ತೆ 2, ಸೊ ಇಲ್ಲಿ ಬರುತ್ತೆ. ಸೊ ನಾವೇನ್ ಹೇಳ್ಬೋದು, ಈ ರೀತಿ ಈ ರೀತಿ ನಾವು ಹಿಸ್ಟೋಗ್ರಾಮ್ ಅಲ್ಲಿ ಡಾಟಾ ರೆಪ್ರೆಸೆಂಟ್ ಮಾಡ್ಬೋದು. ಓಕೆ, ಈಗ ಅದರಲ್ಲಿ ಸೆಕೆಂಡ್ ಕ್ವಶನ್ ಕೊಟ್ಟಿದ್ದಾರೆ, ಅದೇನಂತ ನೋಡೋಣ. ನೋಡಿ, ಈಸ್ ದೇರ್ ಎನಿ ಅದರ್ ಸೂಟೇಬಲ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಫಾರ್ ದ ಸೇಮ್ ಡಾಟಾ?
ಈ ಸೇಮ್ ಡಾಟಾ ಇಟ್ಕೊಂಡು ಬೇರೆ ಯಾವ್ದಾದ್ರು ಸೂಟೇಬಲ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡ್ಬೋದಾ ಅಂತ ಕೇಳಿದ್ದಾರೆ. ಎಸ್, ಯಾವುದು? ಫ್ರೀಕ್ವೆನ್ಸಿ ಪಾಲಿಗಾನ್. ನಾನು ಇಂಟ್ರೊಡಕ್ಷನ್ ನಲ್ಲಿ ಹೇಳಿದ್ದೀನಲ್ವಾ, ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ. ಫ್ರೀಕ್ವೆನ್ಸಿ ಪಾಲಿಗಾನ್ ಮೆಥಡ್ ಅಲ್ಲಿ ಕೂಡ ನಾವು ರೆಪ್ರೆಸೆಂಟ್ ಮಾಡ್ಬೋದು. ಓಕೆ, ಈಗ ಥರ್ಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ಇದರಲ್ಲಿ ನೋಡ್ರಿ. ನೋಡಿ ಥರ್ಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ. ಈಸ್ ಇಟ್ ಕರೆಕ್ಟ್ ಟು ಕನ್ಕ್ಲೂಡ್ ದಟ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಲೀವ್ಸ್ ಆರ್ 153 ಮಿಲಿಮೀಟರ್ ಲಾಂಗ್ ವೈ ಅಂತ ಕೊಟ್ಟಿದ್ದಾರೆ. ನೋಡಿ 153 ಮಿಲಿಮೀಟರ್ ಇದೇನಾ ಅಂತ ಕೇಳಿದೆ. ಇಲ್ಲಿ ನೋಡಿ, ಈ ಲಾಂಗೆಸ್ಟ್ ಇದೆ ಅಲ್ಲ ರೆಕ್ಟ್ಯಾಂಗಲ್, ಎಷ್ಟಿದೆ? 144.5 ಲಿಂದ 153.5 ವರೆಗೆ ಇದೆ, ಹೈಯೆಸ್ಟ್ ಇದೆ ರೆಕ್ಟ್ಯಾಂಗಲ್. ಓಕೆ, ಅದನ್ನ ಆದ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಲೀವ್ಸ್ ಆರ್ 153 ಅಂತಾನೆ ಹೇಗೆ ಹೇಳಕ್ಕಾಗತ್ತೆ? 144.5 ಇಂದ ಈ ರೇಂಜ್ ಇಂದ 153.5 ಈ ರೇಂಜ್ ವರೆಗೆ ಎಲ್ಲ ಲೀವ್ಸ್ ಇದಾವೆ ಅಲ್ವಾ? ಸೊ ಮ್ಯಾಕ್ಸಿಮಮ್ ನಂಬರ್ ಅಂತ ಹೇಳಕ್ಕಾಗಲ್ಲ. ಮೇ ಬಿ 145 ಇರ್ಬೋದು, ಕೆಲವು 146 ಇರ್ಬೋದು, 147 ಇರ್ಬೋದು, 148 ಇರ್ಬೋದು ಅಲ್ವಾ? ಇಷ್ಟು ಅಂದ್ರೆ ಮ್ಯಾಕ್ಸಿಮಮ್ ನಂಬರ್ ನಲ್ಲಿ ಎಲ್ಲಾ ರೇಂಜ್ ಅಲ್ಲಿ ಇರ್ತಾವಲ್ವಾ? ಸೇಮ್ 153ನೇ ಇದೆ ಅಂತ ಕೊಟ್ಟಿಲ್ಲ, ಈ ರೇಂಜ್ ಇಂದ ಈ ರೇಂಜ್ ವರೆಗೆ ಅಂತ ಕೊಟ್ಟಿರೋದು ಇಲ್ಲಿ. ಸೊ ನಾವೇನ್ ಹೇಳ್ಬೇಕಾಗತ್ತೆ? ನೋ ಅಂತ ಹೇಳ್ಬೇಕು. ನೋ ಆಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ leaves has their length in between 144.5 to 153.5 millimeter. ಓಕೆ, ಈ ರೇಂಜ್ ಅಲ್ಲಿ ಇದಾವೆ. 153ನೇ ಎಲ್ಲ ಇಲ್ಲ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ನೋಡಿ. ಫಿಫ್ತ್ ಒನ್ ಏನ್ ಕೊಟ್ಟಿದ್ದಾರೆ. ದ ಫಾಲೋಯಿಂಗ್ ಟೇಬಲ್ ಗಿವ್ಸ್ ದ ಲೈಫ್ ಟೈಮ್ಸ್ ಆಫ್ 400 ನಿಯಾನ್ ಲ್ಯಾಂಪ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಟೇಬಲ್ ಕೊಟ್ಟಿದ್ದಾರೆ, ಡಾಟಾ ಕೊಟ್ಟು ಏನ್ ಹೇಳಿದ್ದಾರೆ? ರೆಪ್ರೆಸೆಂಟ್ ದ ಫಸ್ಟ್ ಕ್ವಶನ್, ರೆಪ್ರೆಸೆಂಟ್ ದ ಗಿವನ್ ಇನ್ಫಾರ್ಮೇಶನ್ ವಿತ್ ದ ಹೆಲ್ಪ್ ಆಫ್ ಹಿಸ್ಟೋಗ್ರಾಮ್ ಅಂತ ಹೇಳಿದ್ದಾರೆ. ಓಕೆ, ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ. ಫಸ್ಟ್ ಇದನ್ನ ನಾವು ಮಾಡೋಣ. ಹಿಸ್ಟೋಗ್ರಾಮ್ ಮಾಡಿ ರೆಪ್ರೆಸೆಂಟ್ ಮಾಡೋಣ ಡಾಟಾ. ನೋಡಿ, ಫಸ್ಟ್ ನಾವು ಈ ರೀತಿ ಕೊಟ್ಟಾಗ ಕಂಟಿನ್ಯೂಸ್ ಇದೆ ಎಲ್ಲ ನೋಡ್ಕೋಬೇಕು. ಮುಂಚೆ ಮಾಡಿದ್ವಲ್ಲ ಫೋರ್ತ್ ಒನ್, ಆ ರೀತಿ ಆಗ್ಬಾರ್ದಲ್ವಾ? ಸೊ ನೋಡಿ, ಕಂಟಿನ್ಯೂಸ್ ಇದೆ. ಇಲ್ಲಿ 400 ಇದೆ, ಇಲ್ಲಿ 400 ಇದೆ, ಇಲ್ಲಿ 500 ಇದೆ, ಇಲ್ಲಿ 500 ಇದೆ ಅಲ್ವಾ? ಅದೇ ರೀತಿ ಇಲ್ಲಿ 600 ಇದೆ, 600, ಇಲ್ಲಿ 700, 700. ಸೊ ಕಂಟಿನ್ಯೂಸ್ ಬರುತ್ತೆ ಹಿಸ್ಟೋಗ್ರಾಮ್, ನೋ ಪ್ರಾಬ್ಲಮ್. ಇನ್ನು ಕ್ಲಾಸ್ ಇಂಟರ್ವಲ್ ಎಷ್ಟಿದೆ ನೋಡ್ಕೊಳ್ಳಿ. ಸೇಮ್ ಇರ್ಬೇಕು. 300 to 400 ಎಷ್ಟಿದೆ ಗ್ಯಾಪ್? 100. ಸೇಮ್ ಅದೇ ರೀತಿ 400 to 500 100 ಇದೆ. ಈ ರೀತಿ ಸೇಮ್ ಇದ್ರೆ ಲೆಂತ್ ಆಫ್ ರೆಕ್ಟ್ಯಾಂಗಲ್ ಏನ್ ಫೈಂಡ್ ಔಟ್ ಮಾಡೋದ್ ಬೇಕಾಗಿಲ್ಲ. ಇಲ್ಲ ಅಂದ್ರೆ ನಾವು ಲೆಂತ್ ಆಫ್ ರೆಕ್ಟ್ಯಾಂಗಲ್ ಫಸ್ಟ್ ಫೈಂಡ್ ಔಟ್ ಮಾಡ್ಕೋಬೇಕಾಗತ್ತೆ ಅಲ್ವಾ? ಈಗ ಕ್ಲಾಸ್ ಇಂಟರ್ವಲ್ ಸೇಮ್ ಇರೋದ್ರಿಂದ ನಾವು ಡೈರೆಕ್ಟ್ ಮಾಡೋಣ. ನೋಡಿ, ಇಲ್ಲಿ 300 400 ತಗೊಂತೀನಿ. ಇಲ್ಲಿ 0 ಇಂದ ಡೈರೆಕ್ಟ್ 300 ತಗೊಂಡೋಗಿರೋದ್ರಿಂದ ಈ ರೀತಿ ಹಾಕೋಬೇಕು. 500 600 700 800 900 1000. ಏನಿದು? ಲೈಫ್ ಟೈಮ್ ಇನ್ ಹವರ್ಸ್. ಲ್ಯಾಂಪ್ ಲೈಫ್ ಟೈಮ್ ಇರುತ್ತಲ್ವಾ? ಟೈಮ್ ಇನ್ ಹವರ್ಸ್. ಇನ್ನು ಇಲ್ಲಿ ನಂಬರ್ ಆಫ್ ಲ್ಯಾಂಪ್ಸ್ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಯಾವ್ದು ನಂಬರ್ ಎಷ್ಟಿದೆ? 86 ಇದೆ. ಸೊ ನಾವು 10 ಇಂಟರ್ವೆಲ್ ತಗೊಂಡು ನೋಡಿ, 10 20 30 40 50 60 70 80 90 ಸಾಕನ್ಸುತ್ತೆ, ಯಾಕಂದ್ರೆ 86 ಬಿಗರ್ ನಂಬರ್ ಇದೆ. ಓಕೆ, ಈಗ ನೋಡಿ 300 to 400 ಎಷ್ಟಿದಾವೆ ಲ್ಯಾಂಪ್ಸ್? 14 ಇದಾವೆ. 14 ಅಂದ್ರೆ ಎಲ್ಲಿ ಬರುತ್ತೆ? 14 ನೋಡಿ 10 to 20 ಮಧ್ಯೆ ಬರುತ್ತೆ. 14 ಅಂದ್ರೆ ನೀವು ಗ್ರಾಫ್ ಬುಕ್ ಅಲ್ಲಿ 4 ಲೈನ್ಸ್ ಕೌಂಟ್ ಮಾಡಿ ನಾನಿಲ್ಲಿ ಅಂದಾಜು ಮಾಡ್ತೀನಿ. ಈ ರೀತಿ 300 to 400.
ಎಷ್ಟಿದಾವೆ ಇವು? 14. ಈಗ 400 to 500 ಎಷ್ಟಿದಾವೆ? 56. 56 ಅಂದ್ರೆ ಈ 50 60 ಮಧ್ಯೆ ಬರುತ್ತೆ, ಮಧ್ಯೆ 55 ಇರುತ್ತಲ್ಲ, ಅದ್ರ ಮೇಲೆ ಒಂದ್ ಲೈನ್ ಇರುತ್ತೆ ನೋಡಿ, 56 ಆಗುತ್ತೆ. ಸೊ ಇಲ್ಲಿ ಬರುತ್ತೆ. ನಾವಿದಕ್ಕೆ ಜಾಯಿನ್ ಮಾಡ್ಕೋಬೇಕು. ಇದೆಷ್ಟು? 56. ನೆಕ್ಸ್ಟ್ 500 to 600 ಎಷ್ಟಿದೆ? 60 ಇದೆ. ಸೊ 60 ಅಂದ್ರೆ ಸ್ವಲ್ಪ ಮೇಲೆ, 56 ಗಿಂತ ಸ್ವಲ್ಪ ಮೇಲೆ ಬರುತ್ತೆ, ಇಲ್ಲಿ ಬರುತ್ತೆ. ಓಕೆ, ಸೊ ಇದಕ್ಕೆ ಜಾಯಿನ್ ಮಾಡ್ಬಿಟ್ಟು ಇಲ್ಲಿ ಲೈನ್ ಹಾಕೊಳ್ಳೋಣ. 600 to 700 ಎಷ್ಟಿದೆ? 86. 86 ಅಂತಂದ್ರೆ 80 90 ಮಧ್ಯೆ ಬರುತ್ತೆ. 85 ಗಿಂತ ಒಂದ್ ಲೈನ್ ಮೇಲೆ ತಗೊಳ್ಳಿ ಗ್ರಾಫ್ ಬುಕ್ ಅಲ್ಲಿ. ಈಗ 700 to 800 ಎಷ್ಟಿದೆ? 74 ಇದೆ. 74 ಅಂತಂದ್ರೆ 70 80 ಮಧ್ಯೆ ಬರುತ್ತೆ. 75 ಗಿಂತ ಒಂದ್ ಲೈನ್ ಕಡಿಮೆ ತಗೊಳ್ಳಿ. ಓಕೆ, ಇಲ್ಲಿ ಬರುತ್ತೆ ಅಂದಾಜು. ಸೊ 74. ಇನ್ನು 800 to 900 ಎಷ್ಟಿದೆ? 62. 62 ಅಂದ್ರೆ ಇಲ್ಲಿ 60 ಇದೆ, ಇಲ್ಲಿಂದ 1 2 ಲೈನ್ಸ್ ಮೇಲೆ. $62. 900 to 1000 ಎಷ್ಟಿದಾವೆ? 48 ಲ್ಯಾಂಪ್ಸ್ ಇದಾವೆ. 48 ಅಂತಂದ್ರೆ 50 ಹತ್ರ ನೋಡಿ, 50 ಅಂದ್ರೆ ಇಲ್ಲಿ ಬರುತ್ತೆ. 50 2 ಲೈನ್ಸ್ ಕಡಿಮೆ ಮಾಡಿದ್ರೆ 48 ಆಗುತ್ತೆ. ಈ ರೀತಿ ರೆಪ್ರೆಸೆಂಟ್ ಮಾಡಿದ್ವಿ. ಇಲ್ಲಿ ಬರ್ದಿಲ್ಲ ನೋಡ್ರಿ, ಲೈಫ್ ಟೈಮ್ ಇನ್ ಹವರ್ಸ್ ಅಂತ ಬರ್ದಿದೀನಿ. ಇಲ್ಲಿ ನಂಬರ್ ಆಫ್ ಲ್ಯಾಂಪ್ಸ್ ಅಂತ ಬರೀರಿ, ನಂಬರ್ ಆಫ್ ಲ್ಯಾಂಪ್ಸ್. ಓಕೆ, ಈಗ ಸೆಕೆಂಡ್ ಕ್ವಶನ್, ಅದರಲ್ಲಿ ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ ನೋಡಿ. ಸೆಕೆಂಡ್ ಒನ್, ಹೌ ಮೆನಿ ಲ್ಯಾಂಪ್ಸ್ ಹ್ಯಾವ್ ಎ ಲೈಫ್ ಟೈಮ್ ಆಫ್ ಮೋರ್ ದನ್ 700 ಅವರ್ಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಎಷ್ಟು ಲ್ಯಾಂಪ್ಸ್ ಇದಾವೆ ಲೈಫ್ ಟೈಮ್ 700 ಅವರ್ಸ್ಗಿಂತ ಜಾಸ್ತಿ ಇರುವಂತದ್ದು ನೋಡಿ. 700 ಅವರ್ಸ್ಗಿಂತ ಜಾಸ್ತಿ ಇರುವಂತದ್ದು ಅಂತಂದ್ರೆ ಇಲ್ಲಿಂದ ಆಯ್ತಲ್ವಾ, 700 ಇಲ್ಲಿದೆ. 700 ಜಾಸ್ತಿ ಕೊಡುವಂತವು ಎಷ್ಟಿದಾವೆ ನೋಡಿ. ಒಂದು 74 ಇಲ್ಲಿ ಬರಿತೀನಿ, ಒಂದು 62 ನೋಡಿ. 700 ಜಾಸ್ತಿ ಇದೊಂದು ಅಲ್ವಾ. ಇಲ್ಲಿ 700 ಇರೋದ್ರಿಂದ ಈ ಮೂರು ಬರ್ತವೆ. ಸೊ 48 ಆಡ್ ಮಾಡೋಣ. 14 18, ಸೊ ಎಷ್ಟಾಯ್ತು? 184 ಆಯ್ತು ಅಲ್ವಾ. ಸೊ ಆನ್ಸರ್ ಕೂಡ ನಾವು ಅದನ್ನೇ ಹೇಳ್ಬೋದು. 184 lamps have a lifetime of more than 700 hours ಅಲ್ವಾ. 700 ಅವರ್ಸ್ಗಿಂತ ಜಾಸ್ತಿ ಇರುವಂತವು ಈ 3 ರೆಕ್ಟ್ಯಾಂಗಲ್ಸ್ ಬರುವಂತವು. ಸೊ ಕೌಂಟ್ ಮಾಡಿದ್ವಿ, ಹೇಳಿದ್ವಿ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ಮಾಡಿ ನೋಡಿ. 6th one ಏನ್ ಕೊಟ್ಟಿದ್ದಾರೆ? The following table gives the distribution of students of 2 sections according to the marks obtained by them ಅಂತ ಕೊಟ್ಟಿದ್ದಾರೆ. ಇಲ್ಲಿ ಟೇಬಲ್ ಕೊಟ್ಟಿದ್ದಾರೆ ನೋಡಿ. ಸೆಕ್ಷನ್ ಎ ಇದು, ಇದು ಸೆಕ್ಷನ್ ಬಿ ಇದು. ಓಕೆ, ಅದರಲ್ಲಿ ಕೊಟ್ಟು ಏನ್ ಕ್ವಶನ್ ಕೇಳಿದ್ದಾರೆ ನೋಡಿ. ರೆಪ್ರೆಸೆಂಟ್ ದ ಮಾರ್ಕ್ಸ್ ಆಫ್ ದ ಸ್ಟೂಡೆಂಟ್ಸ್ ಆಫ್ ಬೋತ್ ದ ಸೆಕ್ಷನ್ಸ್ ಆನ್ ದ ಸೇಮ್ ಗ್ರಾಫ್ by 2 frequency polygons. From the 2 polygons, compare the performance of the 2 sections ಅಂತ ಕೇಳಿದ್ದಾರೆ. ಅಂದ್ರೆ ಫ್ರೀಕ್ವೆನ್ಸಿ ಪಾಲಿಗಾನ್ಸ್ ನ ಮಾಡಿ ಅಂತ ಹೇಳಿದ್ದಾರೆ. ಒಂದೇ ಗ್ರಾಫ್ ಮೇಲೆ 2 ಫ್ರೀಕ್ವೆನ್ಸಿ ಪಾಲಿಗನ್ಸ್ ಮಾಡಿ ಅಂತ ಹೇಳಿದ್ದಾರೆ.
ಓಕೆ, ಅದಾದ್ಮೇಲೆ ಎಲ್ಲ ಮಾಡಿದ್ಮೇಲೆ ಕಂಪೇರ್ ಮಾಡಿ ಅಂತ ಹೇಳಿದ್ದಾರೆ ಪರ್ಫಾರ್ಮೆನ್ಸ್ ಆಫ್ ದ ಟೂ ಸೆಕ್ಷನ್ಸ್. ಓಕೆ, ಫಸ್ಟ್ ನಾವು ಫ್ರೀಕ್ವೆನ್ಸಿ ಪಾಲಿಗನ್ ಮಾಡಬೇಕು. ಫ್ರೀಕ್ವೆನ್ಸಿ ಪಾಲಿಗನ್ ಮಾಡ್ಬೇಕಂದ್ರೆ ನಾವೇನ್ ಫೈಂಡ್ ಔಟ್ ಮಾಡಬೇಕು? ಕ್ಲಾಸ್ ಮಾರ್ಕ್ಸ್ ಫೈಂಡ್ ಔಟ್ ಮಾಡಬೇಕು. ಸೊ ಕ್ಲಾಸ್ ಮಾರ್ಕ್ಸ್ ಫೈಂಡ್ ಔಟ್ ಮಾಡಂಗಿದ್ರೆ ಏನ್ ಮಾಡ್ಬೇಕು ನೋಡಿ, ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ನೋಡಿ, ಲೋಯರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಅಪಾನ್ 2 ಮಾಡ್ಬೇಕು. ಅಂದ್ರೆ ಏನ್ ಬರುತ್ತೆ? 0 + 10 ಅಪಾನ್ 2 ಮಾಡಿದ್ರೆ ಏನ್ ಬಂತು? 5 ಬರುತ್ತೆ. ಸೊ ನೋಡಿ, ಇಲ್ಲಿ ಕ್ಲಾಸ್ ಮಾರ್ಕ್ಸ್ ಅಂತ ಹಾಕ್ತೀನಿ. ಇಲ್ಲೇನ್ ಬಂತು? 5 ಬಂತು ಫಸ್ಟ್. ಅದೇ ರೀತಿ ಸೆಕೆಂಡ್ ಒನ್ ಏನ್ ಬರುತ್ತೆ? 20 + 10 30, 30/2 15 ಬರುತ್ತೆ. 20 + 30 50, 50 ಅಪಾನ್ 2 ಮಾಡಿದ್ರೆ 25. ಅದೇ ರೀತಿ 30 + 40 70, 70 ಅಪಾನ್ 2 ಮಾಡಿದ್ರೆ 35. 40 + 50 90 ಆಯ್ತು, 90 ಅಪಾನ್ 2 ಮಾಡಿದ್ರೆ 45 ಬಂತು ಅಲ್ವಾ? ಇದಕ್ಕೂ ಸೇಮ್ ಇದೆ ಬಂತು, ಸೇಮ್ ಇದೆ ಅಲ್ವಾ? ಅದಕ್ಕೆ ಇನ್ನು ಈ ಕ್ಲಾಸ್ ಮಾರ್ಕ್ಸ್ ಫೈಂಡ್ ಔಟ್ ಮಾಡ್ಕೊಂಡು ಈಗ ಒಂದು ಟೇಬಲ್ ಮಾಡ್ಕೊಳ್ಳೋಣ. ಸೆಕ್ಷನ್ ಎದು ಫ್ರೀಕ್ವೆನ್ಸಿ, ಸೆಕ್ಷನ್ ಬಿದು ಫ್ರೀಕ್ವೆನ್ಸಿ ಮಾಡ್ಕೊಂಡು ಟೇಬಲ್ ಮಾಡ್ಕೊಂಡು ನಾವೀಗ ಫ್ರೀಕ್ವೆನ್ಸಿ ಪಾಲಿಗಾನ್ ಮಾಡೋಣ. ಓಕೆ, ನೋಡಿ ಈ ರೀತಿ ಕ್ಲಾಸ್ ಮಾರ್ಕ್ಸ್ ಬರ್ಕೊಂಡಿದೀನಿ. ಇದು ಫ್ರೀಕ್ವೆನ್ಸಿ ಸೆಕ್ಷನ್ ಎದು, ಸೆಕ್ಷನ್ ಬಿದು ಫ್ರೀಕ್ವೆನ್ಸಿ ಈ ರೀತಿ ಬರ್ಕೊಂಡಿದೀನಿ. ಓಕೆ, ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಈಗ ಕ್ಲಾಸ್ ಇಂಟರ್ವಲ್ ಇಲ್ಲಿ 0 ಇರುತ್ತೆ ನೋಡಿ. ಕ್ಲಾಸ್ ಇಂಟರ್ವಲ್ ಇಲ್ಲಿ 5, 15, 25 ಇದೆ ಅಲ್ವಾ? ಸೊ 5 ಇಡೋಣ. ಅಂದ್ರೆ 5 ಆದ್ಮೇಲೆ ಡೈರೆಕ್ಟ್ 15 ಬರಿಬಾರ್ದು, 10 ಬರಿಬೇಕು. 10 ಅಲ್ಲಿಲ್ಲ, ಅದು ನಾವು ಬರ್ಕೋಬೇಕು. 15, 20, 25, 40, 45, 50, 55, 60. ಯಾಕೆ ಮೇಡಮ್ ಇಲ್ಲಿ 45 ಇದೆ, ಇಲ್ಲಿವರೆಗೆ ತಗೊಂಡು ಹೋಗ್ತಾ ಇದ್ದೀರಾ ಅಂತಂದ್ರೆ ಸ್ವಲ್ಪ ಎಕ್ಸ್ಟ್ರಾ ತಗೋಬೇಕು. ಯಾಕೆ ಅಂತಂದ್ರೆ ಇದು ಫ್ರೀಕ್ವೆನ್ಸಿ ಪಾಲಿಗಾನ್ ಆಗಿರೋದ್ರಿಂದ ಇದು ಕ್ಲೋಸ್ ಮಾಡಬೇಕು, ಅದಕ್ಕಾಗಿ ನಾವು ಎಕ್ಸ್ಟ್ರಾ ತಗೋಬೇಕು. ಓಕೆ, ಇಲ್ಲಿ ನೋಡಿ ಮಾರ್ಕ್ಸ್ ಎಷ್ಟಿದೆ? ಹೈಯೆಸ್ಟ್ 19 ಇದೆ ಅಲ್ವಾ? ಸೊ 20 ತಗೊಳ್ಳೋಣ ನಾವು ಡೈರೆಕ್ಟ್. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಈಗ ನೋಡಿ ಕ್ಲಾಸ್ ಮಾರ್ಕ್ಸ್ 5 ಇದೆ ಅಲ್ವಾ? ಫಸ್ಟ್ ಸೆಕ್ಷನ್ ಏದ್ ಮಾಡೋಣ, ಕ್ಲಾಸ್ ಮಾರ್ಕ್ಸ್ ಇದು ಬರ್ಕೊಳ್ಳೋಣ ಇಲ್ಲಿ ಮಾರ್ಕ್ಸ್ ಅಂತ. ಇದೇನು? ಫ್ರೀಕ್ವೆನ್ಸಿ. ಓಕೆ, ಈಗ ಮಾರ್ಕ್ಸ್ 5 ಇದ್ರೆ ನೋಡಿ, ಸೆಕ್ಷನ್ ಏದು ಫ್ರೀಕ್ವೆನ್ಸಿ ಎಷ್ಟಿದೆ? 3 ಇದೆ. ಸೊ ನೋಡಿ 5 ಇಲ್ಲಿ ಬಂತು, 3 ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಸೊ ಪಾಯಿಂಟ್ ಇಡ್ಬೇಕು ಇಲ್ಲಿ ಈ ರೀತಿ. ಓಕೆ, ಅದೇ ರೀತಿ ಸೆಕೆಂಡ್ ಒನ್ 15 ಇದೆ. ಸೊ 15ಗೆ ಫ್ರೀಕ್ವೆನ್ಸಿ ಎಷ್ಟಿದೆ? 9 ಇದೆ. 15 ಅಂದ್ರೆ ಇಲ್ಲಿ ಬಂತು, 9 ಅಂದ್ರೆ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಇದು ಮೀಟ್ ಆಫ್ 15, ಈ ಲೈನು ಮೀಟ್ ಆಗ್ಬೇಕು, 9 ಮೀಟ್ ಆಗ್ಬೇಕು. ಓಕೆ, ನೋಡಿ ನಾವು ಬರೀ ಪಾಯಿಂಟೇ ಇಡ್ತಾ ಇರೋದು, ಬಟ್ ನಮ್ಗೆ ಗ್ರಾಫ್ ಬುಕ್ ಅಲ್ಲಾದ್ರೆ ಎಕ್ಸಾಕ್ಟ್ ಗೊತ್ತಾಗತ್ತೆ ನೋಡಿ. ಓಕೆ, ಇದಾಯ್ತು. ಇನ್ನು 25ಗೆ ಎಷ್ಟಿದೆ? 17. 25 ಅಂದ್ರೆ ಇಲ್ಲಿ ಬಂತು, 17 ಅಂತಂದ್ರೆ ನೋಡಿ ಇಲ್ಲಿ ಬರುತ್ತೆ. ಓಕೆ, ಇದು ಈ ಲೈನ್ ಅಲ್ಲೇ ಬರ್ಬೇಕು, 25 ಲೈನ್ಗೆ ಇಲ್ಲಿ ಬರುತ್ತೆ. ಓಕೆ, ಇದನ್ನ ರಬ್ ಮಾಡ್ತೀನಿ. ಈಗ 35ಗೆ ಮಾರ್ಕ್ಸ್ 35 ಇದ್ದಾಗ ಫ್ರೀಕ್ವೆನ್ಸಿ ಎಷ್ಟಿದೆ? 12 ಇದೆ. 35 ಸಾರಿ ಅದಕ್ಕೆ ಇಲ್ಲಿ 30 ಹಾಕ್ಬೇಕಾಗಿತ್ತಲ್ವಾ? 30, 35, 40, 45, 50, 55, 60. ನೋಡಿ ಪರ್ಫೆಕ್ಟ್ ಆಗಿ ನಾನು 30
ಬರ್ದೇ ಇಲ್ಲ 30 35. ಓಕೆ, ಈಗ 35ಗೆ ಎಷ್ಟಿದೆ? 12 ಇದೆ. ಸೊ 35 ಈ ಲೈನ್ ಇಲ್ಲಿದೆ, 12 ಎಲ್ಲಿ ಬರುತ್ತೆ? ಇಲ್ಲಿದೆ ನೋಡಿ. ಸೊ ಇದೇ ಲೈನ್ ಅಲ್ಲಿ ಗ್ರಾಫ್ ಬುಕ್ ಅಲ್ಲಿ ನಿಮ್ಗೆ ಕರೆಕ್ಟ್ ಗೊತ್ತಾಗತ್ತೆ. ಈ 35 ಈಗ ಇದನ್ನ ರಬ್ ಮಾಡ್ಬಿಡ್ತೀನಿ. ಓಕೆ, ಈಗ 45 ಇದ್ದಾಗ ಮಾರ್ಕ್ಸ್ ಫ್ರೀಕ್ವೆನ್ಸಿ ಎಷ್ಟಿದೆ? 9 ಇದೆ ಅಲ್ವಾ? ಸೊ 45 ಇದ್ದಾಗ 9, ಇಲ್ಲಿ 45 ಇದೆ, 9 ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ಮಾಡಿದೀವಲ್ವಾ ಅದೇ ರೀತಿ. ಈಗ ನೋಡೋಣ. ಇದೆ. ಈಗ ಇದನ್ನ ಜಾಯಿನ್ ಮಾಡ್ಬೇಕು. ನೋಡಿ, ಈ ರೀತಿ ಜಾಯಿನ್ ಮಾಡಿ. ಆಯ್ತಲ್ಲ ಮೇಡಮ್ ಇಷ್ಟೇ ಅಂತಂದ್ರೆ, ಇಲ್ಲ, ಇನ್ನು ನಾವು ಇಲ್ಲಿ ಓಪನ್ ಬಿಟ್ಟಂಗ ಆಗತ್ತೆ, ಅದನ್ನ ಕ್ಲೋಸ್ ಮಾಡ್ಬೇಕು. ಅದಕ್ಕೆ ನಾವು ಎಕ್ಸ್ಟ್ರಾ ಇಲ್ಲಿ ತಗೊಂಡಿರೋದು ನೋಡಿ. 45 ಅಂತಂದ್ರೆ ಈ ಕ್ಲಾಸ್ ಇಂಟರ್ವ್ಯೂ ಎಷ್ಟಿದೆ? 5 ತಗೊಂಡಿದೀವಲ್ವಾ? ಸೊ ನಾವು 45 ಇಂದ 50ಗೆ 55 ಅದು ಜಾಯಿನ್ ಮಾಡ್ಬೋದು. ಈ ರೀತಿ ಸ್ಕೇಲ್ ಇಂದ ಜಾಯಿನ್ ಮಾಡ್ಬೇಕು. ಆಯ್ತಾ? ಇಲ್ಲಿ 55 ಜಾಯಿನ್ ಮಾಡಿದ್ವಿ, ಇಲ್ಲಿನೂ ಅದೇ ರೀತಿ ಕ್ಲಾಸ್ ಇಂಟರ್ವಲ್ -5 ತಗೊಳ್ಳೋಣ. ಸೊ ಇದನ್ನ ಇಲ್ಲಿಗೆ ಜಾಯಿನ್ ಮಾಡೋಣ. ಈಗ ಅದು ಕ್ಲೋಸರ್ ಫಿಗರ್ ಆಯ್ತು. ಓಕೆ, ಈಗ ಸೆಕ್ಷನ್ ಬಿದು ಮಾಡೋಣ. ಸೆಕ್ಷನ್ ಬಿದು ನೋಡಿ, ಮಾರ್ಕ್ಸ್ 5 ಇದ್ರೆ ಎಷ್ಟಿದೆ? ಫ್ರೀಕ್ವೆನ್ಸಿ 5 ಇದೆ. ಸೊ ಮಾರ್ಕ್ಸ್ 5, ಫ್ರೀಕ್ವೆನ್ಸಿನೂ 5 ಅಂದ್ರೆ ಇಲ್ಲಿ ಬರುತ್ತೆ. ಬೇರೆ ಕಲರ್ ಪೆನ್ ತಗೊಂಡಿದ್ದೀನಿ ಗೊತ್ತಾಗ್ಲಿ ಅಂತ. ನೆಕ್ಸ್ಟ್ 15 ಕ್ಲಾಸ್ ಮಾರ್ಕ್ಸ್ ಇದೆ, ಫ್ರೀಕ್ವೆನ್ಸಿ ಎಷ್ಟಿದೆ? 19 ಇದೆ. ಸೊ 15 ಇಲ್ಲಿದ್ರೆ ಫ್ರೀಕ್ವೆನ್ಸಿ ಎಷ್ಟಿದೆ? 19 ನೋಡಿ. 19 ಅಂದ್ರೆ ಇಲ್ಲಿ ಬರುತ್ತೆ. ಸೊ ನಾವು ಈ 15 ಇಲ್ಲಿ ಬಂತು, ಇದೇ ಡಾಟ್ ಕರೆಕ್ಟ್. ನೆಕ್ಸ್ಟ್ 25ಗೆ ಇಲ್ಲಿ 25 ಇದೆ, ಫ್ರೀಕ್ವೆನ್ಸಿ ಎಷ್ಟಿದೆ? 15 ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಸೊ ಇದು 25 ಬರಬೇಕು. ಆ ಲೈನ್ ಅಲ್ಲಿ ಬಂದಾಗ ಪಾಯಿಂಟ್ ಇಡಬೇಕು ನಾವು. ಕರೆಕ್ಟ್ ಇದೆ ಈ ಪಾಯಿಂಟ್. ಓಕೆ, ನೆಕ್ಸ್ಟ್ 35 ಇದ್ದ ಫ್ರೀಕ್ವೆನ್ಸಿ ಎಷ್ಟಿದೆ? 10 ಇದೆ. ಅಂದ್ರೆ 35 ಇಲ್ಲಿ ಆಯ್ತು, 10 ಎಲ್ಲಿದೆ? ಇಲ್ಲಿದೆ. 35 ಬರೋವರೆಗೂ ಮಾಡೋಣ. ಅಂದ್ರೆ ಇದು. ಸೊ ಇದನ್ನ ರಬ್ ಮಾಡೋಣ. ಈಗ 45ಗೆ ಫ್ರೀಕ್ವೆನ್ಸಿ ಎಷ್ಟಿದೆ? 1 ಇದೆ. ಸೊ 45 ಇಲ್ಲಿದೆ, ಫ್ರೀಕ್ವೆನ್ಸಿ 1 ಅಂದ್ರೆ ಇಲ್ಲೇ ಬರುತ್ತೆ. ಓಕೆ, ಈಗ ಇದನ್ನ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡೋದಕ್ಕೆ ಈ ರೀತಿ ಗ್ರಾಫ್ ಬುಕ್ ಅಲ್ಲಿ ಸಹ ಸ್ಕೇಲ್ ಯೂಸ್ ಮಾಡಿ ಕ್ಲೋಸ್ ಮಾಡಿ. ಇನ್ನು ಇದನ್ನ ಕ್ಲೋಸ್ ಮಾಡ್ಬೇಕಲ್ವಾ? ಸೊ ನೋಡಿ, ಈ ರೀತಿ ಕ್ಲೋಸ್ ಮಾಡೋಣ. ಇಲ್ಲಿನೂ ಅಷ್ಟೇ,
ಇದಕ್ಕೆ ಜಾಯಿನ್ ಮಾಡೋಣ. ಇದೇ ಫ್ರೀಕ್ವೆನ್ಸಿ ಪಾಲಿಗಾನ್ ಅಂತ. ಓಕೆ, ರೆಪ್ರೆಸೆಂಟ್ ಮಾಡಿ ಆಯ್ತು. ನೋಡ್ರಿ, ಅದೇ ಕ್ವಶನ್ ಅಲ್ಲಿ ಇನ್ನೊಂದು ಕ್ವಶನ್ ಕೇಳಿದ್ದಾರೆ. ಏನಂತ, ಫ್ರಮ್ ದ ಟೂ ಪಾಲಿಗಾನ್ಸ್ ಕಂಪೇರ್ ದ ಪರ್ಫಾರ್ಮೆನ್ಸ್ ಆಫ್ ಟೂ ಸೆಕ್ಷನ್ಸ್ ಅಂತ ಕೇಳಿದ್ದಾರೆ. ಈಗ ನಾವು ಫ್ರೀಕ್ವೆನ್ಸಿ ಪಾಲಿಗಾನ್ ಮಾಡಿದ್ಮೇಲೆ ನಾವು ನೋಡಿ ಹೇಳ್ಬೋದಲ್ವಾ ಯಾವ್ದು ಯಾವ ಸೆಕ್ಷನ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ. ನೋಡಿ, ಈ ಬ್ಲೂ ಕಲರ್ ಮಾಡಿದೀವಲ್ವಾ, ಇಲ್ಲಿವರೆಗೂ ಹೋಗಿದೆ, 45 ಮಾರ್ಕ್ಸ್ ವರೆಗೂ ಹೋಗಿದೆ ಅಲ್ವಾ, ಚೆನ್ನಾಗಿ ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ. ಆದ್ರೆ ಈ ರೆಡ್ ಕಲರ್ ಸೆಕ್ಷನ್ ಬಿ ಇದು ಮಾಡಿದೀವಲ್ವಾ, ರೆಪ್ರೆಸೆಂಟ್ ಮಾಡಿದೀವಲ್ವಾ, ನೋಡಿ ಇಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿದಾವಲ್ಲ, 15, 10 ಈ ರೇಂಜ್ ಅಲ್ಲಿ ಜಾಸ್ತಿ ಮಕ್ಳಿದಾವೆ. ಓಕೆ, ಇಲ್ಲಿ ಬರೀ 1 ಮಗು ಮಾತ್ರ ಇದೆ ಅಲ್ವಾ. ಸೊ 1ಗೆ ನಾವು ಇಲ್ಲಿ ಮಾರ್ಕ್ ಮಾಡಿದ್ವಲ್ವಾ, ಹೈಯೆಸ್ಟ್ ಮಾರ್ಕ್ಸ್ ಸ್ಕೋರಿಂಗ್ ಕಡಿಮೆ ಇದೆ. ಸೊ ನಾವೇನಂತ ಹೇಳ್ಬೋದು, ಅದರಲ್ಲಿ ಪಾರ್ಟ್ 2ಗೆ ಪರ್ಫಾರ್ಮೆನ್ಸ್ ಆಫ್ ಸ್ಟೂಡೆಂಟ್ಸ್ ಆಫ್ ಸೆಕ್ಷನ್ ಎ is better than performance of students of section B ಅಂತ ಹೇಳ್ಬೋದು. ಈ ರೀತಿ ನಾವು ಕಂಪೇರ್ ಮಾಡ್ಬೋದು ಅಲ್ವಾ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ, 7th ಒನ್ ಏನ್ ಕೊಟ್ಟಿದ್ದಾರೆ, ದ ರನ್ಸ್ ಸ್ಕೋರ್ಡ್ ಬೈ 2 teams A and B on the 60 balls in a cricket match are given below ಅಂತ ಡಾಟಾ ಕೊಟ್ಟಿದ್ದಾರೆ. ಇನ್ನು ಇದೆಲ್ಲ ಡಾಟಾ ಕೊಟ್ಟು ಏನ್ ಕ್ವಶನ್ ಕೇಳಿದ್ದಾರೆ ನೋಡಿ, ರೆಪ್ರೆಸೆಂಟ್ ದ ಡಾಟಾ ಆಫ್ ಬೋತ್ ದ ಟೀಮ್ಸ್ ಆನ್ ದ ಸೇಮ್ ಗ್ರಾಫ್ ಅಂತ ಕೇಳಿದ್ದಾರೆ ಬೈ ಫ್ರೀಕ್ವೆನ್ಸಿ ಪಾಲಿಗಾನ್ಸ್. ಓಕೆ, ಒಂದೇ ಗ್ರಾಫ್ ಅಲ್ಲಿ ಎರಡು ಟೀಮ್ದು ಡಾಟಾ ರೆಪ್ರೆಸೆಂಟ್ ಮಾಡಿ ಯಾವ್ದು ಇದು ಫ್ರೀಕ್ವೆನ್ಸಿ ಪಾಲಿಗಾನ್ ಇದರಲ್ಲಿ ರೆಪ್ರೆಸೆಂಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಹಿಂಟ್ ಏನ್ ಕೊಟ್ಟಿದ್ದಾರೆ, ಫಸ್ಟ್ ಮೇಕ್ ದ ಕ್ಲಾಸ್ ಇಂಟರ್ವಲ್ಸ್ ಕಂಟಿನ್ಯೂಯಸ್. ನೋಡಿ, ಅವರೇ ಕೊಟ್ಬಿಟ್ಟಿದ್ದಾರೆ. ಫಸ್ಟ್ ಕ್ಲಾಸ್ ಇಂಟರ್ವಲ್ಸ್ ಕಂಟಿನ್ಯೂಸ್ ಮಾಡ್ಕೋಬೇಕು. ಟೀಮ್ ಎ ಟೀಮ್ ಬಿದು ಸ್ಕೋರ್ಸ್ ಅಲ್ವಾ. ಸೊ ಇಲ್ಲಿ ನೋಡಿ, ಯಾವಾಗ್ಲೂ ಇಲ್ಲಿ ಏನಿರುತ್ತೋ ಎಂಡಿಂಗ್ ಇಲ್ಲಿನೂ ಅದೇ ಇರ್ಬೇಕು. ಇಲ್ಲಿ 1 to 6 ಇದ್ರೆ ಇಲ್ಲಿನೂ ಸೇಮ್ ನಂಬರ್ ಬರ್ಬೇಕು. ಇಲ್ಲಿ 12 ಇದ್ರೆ ಇಲ್ಲಿನೂ 12 ಇರ್ಬೇಕು. ಇಲ್ಲಿ 18 ಇದ್ರೆ ಇಲ್ಲಿ 18 ಇರ್ಬೇಕು. ಆಗ್ಲೇ ನಮ್ಗೆ ರೆಪ್ರೆಸೆಂಟ್ ಮಾಡೋದಕ್ಕೆ ಆಗೋದು. ಸೊ ಇಲ್ಲಿ ಇಲ್ಲ ಆ ರೀತಿ. ಸೊ ಇಲ್ಲಿ ಇಲ್ದಾಗ ನಾವೇನ್ ಮಾಡ್ಕೋಬೇಕು, ಆ ರೀತಿ ಮಾಡ್ಕೋಬೇಕು. ಸೇಮ್ ಬರೋ ರೀತಿ ನಾವು ಕ್ಲಾಸ್ ಇಂಟರ್ವಲ್ ಮಾಡ್ಕೋಬೇಕು. ಸೊ ಅದಕ್ಕೆ ನಾವು ಮುಂಚೆ ಕೂಡ ಏನ್ ಮಾಡಿದ್ವಿ, ಲೋಯರ್ ಲಿಮಿಟ್ಗೆ ಗ್ಯಾಪ್ ಎಷ್ಟಿದೆ ನೋಡಿ, ಇಲ್ಲಿ 6 ಇದ್ರೆ ಇಲ್ಲಿ 7 ಇದೆ ಅಲ್ವಾ. ಗ್ಯಾಪ್ ಎಷ್ಟು ಬಂತು, 1 ಇದೆ. ಸೊ 1 ಗ್ಯಾಪ್ ಇದ್ದಾಗ ಏನ್ ಮಾಡ್ಬೇಕು, ಲೋಯರ್ ಲಿಮಿಟ್ಗೆ 0.5 ಮೈನಸ್ ಮಾಡ್ಬೇಕು, ಅಪ್ಪರ್ ಲಿಮಿಟ್ಗೆ 0.5 ಆಡ್ ಮಾಡ್ಬೇಕು, ಪ್ಲಸ್ ಮಾಡ್ಬೇಕು. ಸೊ ಆಗ ಸೇಮ್ ಆಗುತ್ತೆ. ಮಾಡೋಣವಾ ಈಗ. ಇಲ್ಲಿ ಕ್ಲಾಸ್ ಇಂಟರ್ವಲ್. ಓಕೆ, ಈಗ ನೋಡಿ 1 ಇದೆ, ನಾವು ಮೈನಸ್ ಮಾಡಿದ್ರೆ 0.5 ಆಯ್ತು. ಓಕೆ, ಇಲ್ಲಿ ಆಡ್ ಮಾಡ್ತೀವಿ 6.5 ಆಯ್ತು. ಅದೇ ರೀತಿ ಇಲ್ಲಿ ಮೈನಸ್ ಮಾಡ್ತೀವಿ 7 ನಲ್ಲಿ 0.5, ಸೊ 6.5 ಆಗುತ್ತೆ ಟು 12.5. ಇಲ್ಲಿ 12.5 ಇಂದ 18.5, ಇಲ್ಲಿ 18.5 ಇಂದ 24.5, ಅದೇ ರೀತಿ ಇಲ್ಲಿ 24.5 ಇಂದ 30.5, 30.5 ಇಂದ 36.5, ಇಲ್ಲಿ 36.5 ಇಂದ 42.5, ಇಲ್ಲಿ 42.5 ಇಂದ 48.5, ಇಲ್ಲಿ 48.5 ಇಂದ 54.5, ಇಲ್ಲಿ 54.5 ಇಂದ 60.5. ಈ ರೀತಿ ನೋಡಿ, ಈಗ ಸೇಮ್ ಆಯ್ತಲ್ವಾ. 6.5 ಇಲ್ಲಿ 6.5, ಇಲ್ಲಿ 12.5 ಇದ್ರೆ ಇಲ್ಲಿ 12.5 ಕಂಟಿನ್ಯೂಸ್ ಆಯ್ತಲ್ವಾ. ಸೊ ಈ ರೀತಿ ಕಂಟಿನ್ಯೂ ಮಾಡ್ಕೊಂಡು ನಾವು ಮಾಡಕ್ಕೆ ಆಗತ್ತೆ. ಈಗ ಕ್ಲಾಸ್ ಇಂಟರ್ವಲ್ ಆಯ್ತು. ನಾವೀಗ ಮಾಡ್ತಿರೋದೇನು, ಫ್ರೀಕ್ವೆನ್ಸಿ ಪಾಲಿಗಾನ್. ಇದಕ್ಕೆ ಏನ್ ಮಾಡ್ಬೇಕು, ನಾವು ಕ್ಲಾಸ್ ಮಾರ್ಕ್ಸ್ ಫೈಂಡ್ ಔಟ್ ಮಾಡ್ಬೇಕು. ಕ್ಲಾಸ್ ಮಾರ್ಕ್ಸ್ ಅಂದ್ರೆ ನೋಡಿ, ಇದಕ್ಕೂ ಮುಂಚೆ ಕೂಡ ಮಾಡಿದೀವಲ್ವಾ, ಕ್ಲಾಸ್ ಮಾರ್ಕ್ಸ್. ಕ್ಲಾಸ್ ಮಾರ್ಕ್ಸ್ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು, ಲೋಯರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಅಪಾನ್ 2 ಮಾಡಿದ್ರೆ ನಮ್ಗೆ ಕ್ಲಾಸ್ ಮಾರ್ಕ್ಸ್ ಬರುತ್ತೆ. ಸೊ ನೋಡಿ, 0.5 ಪ್ಲಸ್ 6.5 ಎಷ್ಟಾಯ್ತು,
7 ನೋಡಿ, 0.5 ಪ್ಲಸ್ 6.5 ಎಷ್ಟಾಯ್ತು? 7 ಅಪಾನ್ 2 ಮಾಡಿದಾಗ ನಮ್ಗೇನ್ ಬರುತ್ತೆ? 3.5 ಬಂತು. ನೋಡಿ, ಇಲ್ಲಿ ಎರಡು ಆಡ್ ಮಾಡಿದ್ರೆ 7 ಬಂತು, ಇಲ್ಲಿನೂ ಆಡ್ ಮಾಡಿದ್ರೆ ನಮ್ಗೆ 7 ಬರುತ್ತೆ ಅಲ್ವಾ? ಸೊ 7/2 ಮಾಡಿದಾಗ ನಮ್ಗೆ 3.5 ಬಂತು ಕ್ಲಾಸ್ ಮಾರ್ಕ್ಸ್. ಸೊ ನಾವ್ ಇಲ್ಲೇ ಆಡ್ ಮಾಡೋಣ. 0.5 ಆಡ್ ಮಾಡೋದ್ಕಿಂತ 12 ಪ್ಲಸ್ 7 19. 19/2 ಮಾಡಿದ್ರೆ 9.5 ಬರುತ್ತೆ. ಅದೇ ರೀತಿ 13 ಪ್ಲಸ್ 18 ಅಂದ್ರೆ 31 ಆಗತ್ತೆ. 31/2 ಮಾಡಿದಾಗ 15.5 ಬರುತ್ತೆ. ಈ ರೀತಿ ಕೂಡ ಮಾಡ್ಬೋದು. ಇಲ್ಲಾಂದ್ರೆ ನೋಡಿ, ಇಲ್ಲಿ 3.5ಗೆ 9.5ಗೆ ಡಿಫ್ರೆನ್ಸ್ ಏನಿದೆ? ಇಲ್ಲಿ ನೋಡಿ, 6 ಆಡ್ ಮಾಡಿದ್ರೆ ನಮ್ಗೆ ಕರೆಕ್ಟ್ ಬರ್ತಾ ಇದೆ ಅಲ್ವಾ? ಕ್ಲಾಸ್ ಇಂಟರ್ವಲ್ ಏನಿದೆ? 6 ಇದೆ ನೋಡಿ. 3.5ಗೆ 6 ಆಡ್ ಮಾಡಿದ್ರೆ 9.5 ಬಂತು. 9.5 6 ಆಡ್ ಮಾಡಿದ್ರೆ 15.5 ಬಂತು ಅಲ್ವಾ? ಹಂಗೆ ಇದಕ್ಕೆ 6 ಆಡ್ ಮಾಡ್ಕೊಂತ ಹೋದ್ರೂ ನಮ್ಗೆ ಕರೆಕ್ಟ್ ಬರುತ್ತೆ. ಓಕೆ, 15ಗೆ 6 ಆಡ್ ಮಾಡಿದ್ರೆ 21.5 ಅಲ್ವಾ? ನೋಡಿ, ಹಿಂಗೂ ಮಾಡಿ ನೋಡೋಣ. 24 ಪ್ಲಸ್ 19 ಎಷ್ಟಾಯ್ತು? 343. 43/2 ಮಾಡಿದಾಗ ಏನ್ ಬರುತ್ತೆ? 21.5. ಇಲ್ಲಿನೂ ಬಂತಲ್ವಾ? ಅದೇ ರೀತಿ 6 ಆಡ್ ಮಾಡಿದ್ರು ಕೂಡ ನಮಗೆ ಕರೆಕ್ಟ್ ಬರುತ್ತೆ. ಈಗ ಮತ್ತೆ 6 ಆಡ್ ಮಾಡಿದ್ರೆ 27.5. ಇದಕ್ಕೆ 6 ಆಡ್ ಮಾಡೋಣ, 33.5. ಇದಕ್ಕೆ 6 ಆಡ್ ಮಾಡಿದ್ರೆ 39.5. ಇದಕ್ಕೆ 6 ಆಡ್ ಮಾಡಿದ್ರೆ 39 ಪ್ಲಸ್ 6 45. 45.5. ಇದಕ್ಕೆ 6 ಆಡ್ ಮಾಡಿದ್ರೆ 51.5. ಇದಕ್ಕೆ 6 ಆಡ್ ಮಾಡಿದ್ರೆ 57.5. ಇದು ಕರೆಕ್ಟ್ ಇದೆನಾ ಇಲ್ಲ ಲಾಸ್ಟ್ಗೆ ನೋಡೋಣ. ನೋಡಿ, 55 ಪ್ಲಸ್ 60 ಎಷ್ಟಾಯ್ತು? 511/2 ಮಾಡಿದಾಗ ಏನ್ ಬರುತ್ತೆ? 2 5s 10. 7.5. 57.5 ಕರೆಕ್ಟ್ ಇದೆ ಅಲ್ವಾ? ಇದು ಕರೆಕ್ಟ್ ಇದ್ರೆ ಅವು ಮೇಲೆ ಕೂಡ ಕರೆಕ್ಟ್ ಇದೆ. ಓಕೆ, ಈಗ ಕ್ಲಾಸ್ ಇಂಟರ್ವಲ್ ಮಾಡ್ಕೊಂಡ್ವಿ, ಕಂಟಿನ್ಯೂಸ್ ಕ್ಲಾಸ್ ಮಾರ್ಕ್ಸ್ ಫೈಂಡ್ ಔಟ್ ಮಾಡ್ಕೊಂಡ್ವಿ. ಈಗ ಗ್ರಾಫ್ ಮೇಲೆ ಡಾಟಾ ರೆಪ್ರೆಸೆಂಟ್ ಮಾಡೋಣ. ಓಕೆ, ಇದನ್ನ ನೋಡಿ, ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್, ಈ ರೀತಿ ಡ್ರಾ ಮಾಡಿದೀನಿ. ಈಗ ಬರ್ಕೊಳ್ಳೋಣ. 3.5, ನೆಕ್ಸ್ಟ್ ಏನಿದೆ? 9.5, 15.5, 21.5, ನೆಕ್ಸ್ಟ್ ಏನಿದೆ? 27.5, 33.5, ನೆಕ್ಸ್ಟ್ 39.5, 45.5, ನೆಕ್ಸ್ಟ್ 51.5, 57.5. ಆಯ್ತಾ? ಈಗ ನಾನು ಒಂದು ಹೇಳೋದು ಮತ್ತೆ ನೋಡಿ, ಈ ರೀತಿ ಬರ್ಕೊಂಡಿದೀವಲ್ವಾ? ಇಲ್ಲಿವರೆಗೆ ಬಂದಿದೆ. ಆದ್ರೆ ನಾವು ಇನ್ನು ಈ 6 ಇಂಟರ್ವಲ್, ಕ್ಲಾಸ್ ಇಂಟರ್ವಲ್ ಎಷ್ಟಿದೆ? 6 ಇದೆ ಅಲ್ವಾ? ಇನ್ನು 6 ಆಡ್ ಮಾಡಿ ನಾವು ಇನ್ನೊಂದು ಬರ್ಕೋಬೇಕು. ಯಾಕಂದ್ರೆ ನಾವು ಫ್ರೀಕ್ವೆನ್ಸಿ ಪಾಲಿಗಾನ್ ಮಾಡೋದ್ರಿಂದ ಅದು ಕ್ಲೋಸ್ ಮಾಡಿದ್ರೇನೆ ಫ್ರೀಕ್ವೆನ್ಸಿ ಪಾಲಿಗಾನ್ ಆಗುತ್ತೆ. ಸೊ 57ಗೆ 6 ಆಡ್ ಮಾಡೋಣ. ಎಷ್ಟಾಯ್ತು? 6 ಪ್ಲಸ್ 3 13, 63.5 ಆಯ್ತಲ್ವಾ? ಸೊ ಇಲ್ಲಿ 63.5 ಹಾಕೋಣ. ಓಕೆ, ಇದು ರೈಟ್ ಸೈಡ್ ಆಯ್ತು, ಎಕ್ಸ್ ಎಕ್ಸ್. ಇಲ್ಲಿ ನೋಡಿ, ಮೈನಸ್ ಕಡೆ ಕೂಡ ಹಾಕೋಬೇಕಲ್ವಾ? ಇಲ್ಲಿನೂ ಕ್ಲೋಸ್ ಮಾಡ್ಬೇಕು. ನೋಡಿ, ಇಲ್ಲಿ ಕ್ಲೋಸ್ ಮಾಡ್ಬೇಕಂದ್ರೆ ಇಲ್ಲಿ 0 ಇಂದ -6 ಹಾಕೊಂಡಿರೋಣ. ಓಕೆ, ಇಲ್ಲಿ ನೋಡಿ, ಇಲ್ಲಿ 3.5 ಇಂದ ಸ್ಟಾರ್ಟ್ ಆಗಿದೆ ಅಲ್ವಾ? 3.5 ಇಂದ ಸ್ಟಾರ್ಟ್ ಆದ್ರೆ ನಮ್ಗೆ 6 ಅಲ್ಲಿ ಮೈನಸ್ ಮಾಡ್ಬೇಕು. 6 ಅಲ್ಲಿ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 5 3 2. 2.5 ಬಂತು. 2.5 ಅಂದ್ರೆ ಹಾಫ್ ಗಿಂತ ಕಡಿಮೆ, ಸಮ್ವೇರ್ ಇಯರ್. ಓಕೆ, ಇದು -2.5 ಅಂತ ಇಟ್ಕೊಳ್ಳಿ. ಇಲ್ಲಿಗೆ ನಾವು ಕ್ಲೋಸ್ ಮಾಡ್ಬೇಕಾಗತ್ತೆ. ಓಕೆ, ಇದಾಯ್ತು ಎಕ್ಸ್ ಆಕ್ಸಿಸ್. ವೈ ಆಕ್ಸಿಸ್
1 2 3ನೇ ಬರ್ಕೊಳ್ಳೋಣ. 4 5 6 7 8 9 10 11. ಈಗ ನೋಡಿ ಕ್ಲಾಸ್ ಇಂಟರ್ವಲ್ 0.5 ನೋಡಿ ಈಗ ಕ್ಲಾಸ್ ಮಾರ್ಕ್ಸ್ ಎಷ್ಟಿದೆ? 3.5 ಇದೆ. 3.5ಗೆ ಫಸ್ಟ್ ಎ ಟೀಮ್ ಎದು ಮಾಡೋಣ. ನೋಡಿ ಟೀಮ್ ಎದು ಬ್ಲೂ ಕಲರ್ ಇಂದ ಮಾಡ್ತಾ ಇದೆ. ಓಕೆ, 3.5 ಎಷ್ಟಿದೆ? ಸ್ಕೋರ್ 2 ಇದೆ. ಸೊ ನೋಡಿ ಇಲ್ಲಿ 3.5 ಇಲ್ಲಿ 2, ಸೊ ಸೇರಿ ಇಲ್ಲಿ ಒಂದು ಪಾಯಿಂಟ್ ಇಡ್ಬೇಕು. ಓಕೆ, ನೆಕ್ಸ್ಟ್ ಒನ್ ಕ್ಲಾಸ್ ಮಾರ್ಕ್ಸ್ ಎಷ್ಟಿದೆ? 9.5. 9.5 ಅಂದ್ರೆ ಇಲ್ಲಿದೆ. ಸ್ಕೋರ್ ಎಷ್ಟಿದೆ? 1 ಇದೆ. ಸೊ 1 ಅಂದ್ರೆ ನೋಡಿ ಇಲ್ಲಿ 1 ಬರುತ್ತೆ, ಇಲ್ಲಿ 9.1 ಬರುತ್ತೆ, 9.5. ಸೊ ಇಲ್ಲಿ ಒಂದು ಪಾಯಿಂಟ್. ನೆಕ್ಸ್ಟ್ ನೋಡಿ 15.5. 15.5ಗೆ ಕ್ಲಾಸ್ ಮಾರ್ಕ್ಸ್ಗೆ ಸ್ಕೋರ್ ಎಷ್ಟಿದೆ? 8 ಇದೆ. ಸೊ ಇದೇ ಲೈನಿಗೆ ತಗೊಂಡ್ರೆ 8 ಎಲ್ಲಿ ಬರುತ್ತೆ? ನೋಡಿ ಇಲ್ಲಿ ಬರುತ್ತೆ. ಓಕೆ, ನೋಡಿ 8. ನೆಕ್ಸ್ಟ್ 21.5ಗೆ ಸ್ಕೋರ್ ಎಷ್ಟಿದೆ? 9 ಇದೆ. ಸೊ ಇದೇ ಲೈನಿಗೆ ತಗೊಂಡು ಹೋಗ್ರಿ. ಗ್ರಾಫ್ ಅಲ್ಲಿ ನಿಮ್ಗೆ ಅಕ್ಯುರೇಟ್ ಆಗಿ ಬರುತ್ತೆ, ಇಲ್ಲಿ ಬರುತ್ತೆ ನೋಡಿ 9. ಓಕೆ, ಅಲ್ಲೊಂದು ಡಾಟ್ ಇಟ್ಟೆ. ನೆಕ್ಸ್ಟ್ 27.5. 27.5ಗೆ ಸ್ಕೋರ್ ಎಷ್ಟಿದೆ? 4 ಇದೆ. ಸೊ 4 ಎಲ್ಲಿ ಬರುತ್ತೆ? ನೋಡಿ ಇಲ್ಲಿ ಬಂತು. ನೆಕ್ಸ್ಟ್ 33.5. 33.5ಗೆ ಸ್ಕೋರ್ ಎಷ್ಟಿದೆ? 5 ಇದೆ. ಸೊ ಇಲ್ಲಿ ಬರ್ದ್ವಿ. ನೆಕ್ಸ್ಟ್ 39.5. 39.5ಗೆ ಸ್ಕೋರ್ ಎಷ್ಟಿದೆ? 6 ಇದೆ. ಸೊ 6 ಅಂದ್ರೆ ಇಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ 45.5ಗೆ 10 ಇದೆ. 45.5ಗೆ ನೋಡಿ ಇಲ್ಲಿದೆ 10 ಅಲ್ವಾ? ಸೊ ಇಲ್ಲಿ ಆಯ್ತು. ನೆಕ್ಸ್ಟ್ 51.5ಗೆ 6 ಇದೆ. 51.5ಗೆ 6 ಇಲ್ಲಿ ಬಂತು. ನೆಕ್ಸ್ಟ್ 57.5ಗೆ ಎಷ್ಟಿದೆ? 2 ಇದೆ. 2 ಅಂದ್ರೆ ಇಲ್ಲೇ ಬಂತು 57.5. ಓಕೆ, ಈಗ ಇದನ್ನೆಲ್ಲ ನಾವು ಜಾಯಿನ್ ಮಾಡಬೇಕು. ಸೊ ಜಾಯಿನ್ ಮಾಡೋಣ. ನೋಡಿ 2ಲಿಂದ 1ಗೆ ಬರ್ಬೇಕು. ಕನ್ಫ್ಯೂಸ್ ಮಾಡ್ಕೋಬೇಡಿ, ಮತ್ತೆ ಹಿಂಗೆ ತಗೊಂಡೋಗ್ಬಾರ್ದು. ಫಸ್ಟ್ ಟೀಮ್ ಏದ್ ಮಾಡ್ತಾ ಇದೀವಲ್ವಾ? 2 ಇತ್ತು, ಆಮೇಲೆ 1 ಆಯ್ತು, 1ಇಂದ 8. ಸೊ ನೋಡಿ ಓಕೆ, 8 ಆದ್ಮೇಲೆ 9. ಓಕೆ, 9 ಆದ್ಮೇಲೆ 4. 4 ಆದ್ಮೇಲೆ 5. 5 ಆದ್ಮೇಲೆ 6. 6 ಆದ್ಮೇಲೆ 10. 10 ಆದ್ಮೇಲೆ 6. 6 ಆದ್ಮೇಲೆ 2. ಈ ರೀತಿ ಫ್ರೀಕ್ವೆನ್ಸಿ ಪಾಲಿಗಾನ್ ಮಾಡಿದ್ವಿ. ಆದ್ರೆ ಇದು ಕಂಪ್ಲೀಟ್ ಆಗಿದೆನಾ? ಕಂಪ್ಲೀಟ್ ಆಗಿಲ್ಲ. ಇದನ್ನ ಇಲ್ಲಿ ಜಾಯಿನ್ ಮಾಡಿದ್ರೇನೆ, ಎಕ್ಸ್ ಆಕ್ಸಿಸ್ ಜಾಯಿನ್ ಮಾಡಿದ್ರೇನೆ ಕಂಪ್ಲೀಟು. ಸೊ ಯಾವ ರೀತಿ ಕಂಪ್ಲೀಟ್ ಮಾಡ್ಬೇಕು? ಇಲ್ಲಿ ನೋಡಿ, ಮತ್ತೆ 6 ಇಂಟರ್ವ್ಯೂ ಆಡ್ ಮಾಡಿ ಇಲ್ಲಿ ತಗೊಂಡಿದೀವಲ್ವಾ, ಇದಕ್ಕೆ ಜಾಯಿನ್ ಮಾಡ್ಬೇಕು. ಆಯ್ತಾ? ಇದು ಈ ಸೈಡ್ ಆಯ್ತು. ಇಲ್ಲಿನೂ 6 ಇಂಟರ್ವಲ್ 3.5 ಇಂದ ಲೆಫ್ಟ್ ಸೈಡ್ ಹೋದ್ರೆ -2.5ಗೆ 6 ಆಗುತ್ತೆ ಕ್ಲಾಸ್ ಇಂಟರ್ವಲ್. ಸೊ ಇಲ್ಲಿಗೆ ಜಾಯಿನ್ ಮಾಡೋಣ. ಇವಾಗ ಇದು ಕ್ಲೋಸ್ಡ್ ಆಯ್ತಲ್ವಾ? ಇದನ್ನ ಫ್ರೀಕ್ವೆನ್ಸಿ ಪಾಲಿಗಾನ್ ಅಂತ ಕರೆಕ್ಟ್ ಆಗಿ ಮಾಡ್ದಾಗುತ್ತೆ. ಓಕೆ,
ಈಗ ಟೀಮ್ ಬಿದು ಮಾಡೋಣ. ನೋಡಿ ಟೀಮ್ ಬಿದು ರೆಡ್ ಕಲರ್ ಇಂದ ಮಾಡ್ತೀನಿ. ಟೀಮ್ ಬಿದು 3.5ಗೆ 5 ಇದೆ. 3.5ಗೆ 5 ನೋಡಿ ಇಲ್ಲಿ. ಓಕೆ, ಸೆಕೆಂಡ್ ಒನ್ 9.5ಗೆ 6. 9.5 ಇಲ್ಲಿದೆ, ಇಲ್ಲಿ 6. ನೆಕ್ಸ್ಟ್ 15.5ಗೆ 2. 15.5ಗೆ ಇಲ್ಲೇ 2. ಓಕೆ, ನೆಕ್ಸ್ಟ್ 21.5ಗೆ 10. 21.5ಗೆ 10 ಅಂದ್ರೆ ಇಲ್ಲಿ ಬರುತ್ತೆ 10. ಓಕೆ, ನೆಕ್ಸ್ಟ್ 27.5ಗೆ 5. 27.5 ಇಲ್ಲಿದೆ, ಇಲ್ಲಿಂದ ಸ್ಟ್ರೇಟ್ ತಗೊಂಡೋಗಿ 5 ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ನೋಡಿ ಅಲ್ವಾ. ಈಗ ನೆಕ್ಸ್ಟ್ 33.5ಗೆ 6 ಇದೆ. 33.5 ಇಲ್ಲಿದೆ, ಇಲ್ಲಿಂದ ತಗೊಂಡೋದ್ರೆ 6 ಇಲ್ಲಿ ಬರುತ್ತೆ. ನೆಕ್ಸ್ಟ್ 39.5ಗೆ 3 ಇದೆ. 39.5ಗೆ 3. 3 ಅಂದ್ರೆ ಮೋಸ್ಟ್ಲಿ ಇಲ್ಲೇ ಕರೆಕ್ಟ್. ನೆಕ್ಸ್ಟ್ 45.5ಗೆ 4 ಬರುತ್ತೆ. 4 ಇದೆ ಸ್ಕೋರ್ಸ್. 45.4 ಇಲ್ಲಿ 4. ಓಕೆ, ನೆಕ್ಸ್ಟ್ 51.5ಗೆ 8 ಇದೆ. 51.5 ಇಲ್ಲಿದೆ, ಇಲ್ಲಿಂದ ಸ್ಟ್ರೇಟ್ ತಗೊಂಡೋಗಿ 8 ಎಲ್ಲಿ ಬರುತ್ತೆ, ನಿಮ್ಗೆ ಗ್ರಾಫ್ ಬುಕ್ ಅಲ್ಲಿ ಅಕ್ಯುರೇಟ್ ಆಗಿ ಬರುತ್ತೆ. ಓಕೆ, ನೆಕ್ಸ್ಟ್ 57.5ಗೆ 10 ಇದೆ. 57.5 ಇಲ್ಲಿದೆ, ಇದಕ್ಕೆ 10 ಅಂದ್ರೆ ಇಲ್ಲಿ. ಓಕೆ, ಈಗ ಜಾಯಿನ್ ಮಾಡೋಣ. ಫಸ್ಟ್ ಏನಿದೆ 5 to 6 ಜಾಯಿನ್ ಮಾಡಬೇಕು. 5 to 6 ಆಯ್ತು. 6 to 2. 2 ಆದ್ಮೇಲೆ 10 ಇದೆ. 10 ಅಂದ್ರೆ ನೋಡಿ ಆಯ್ತಾ. 10 ಆದ್ಮೇಲೆ 5. ಸೊ 5 ಇಲ್ಲಿ ಬರುತ್ತೆ. 5 ಆದ್ಮೇಲೆ 6. 6 ಆದ್ಮೇಲೆ 3. 3 ಆದ್ಮೇಲೆ 4. 4 ಆದ್ಮೇಲೆ 8. 8 ಆದ್ಮೇಲೆ 10. ಇದು ಟೀಮ್ ಬಿದು ರೆಪ್ರೆಸೆಂಟೆಡ್ ಮಾಡಿದ್ವಿ. ಈಗ ಇದು ಕಂಪ್ಲೀಟ್ ಆಯ್ತಾ? ಇಲ್ಲ, ಇದನ್ನು ಕಂಪ್ಲೀಟ್ ಆಗಿಲ್ಲ. ಇದನ್ನು ನಾವು ಇಲ್ಲಿ ಜಾಯಿನ್ ಮಾಡ್ಬೇಕು. ಕ್ಲೋಸ್ಡ್ ಫಿಗರ್ ನಮ್ಗೆ ಫ್ರೀಕ್ವೆನ್ಸಿ ಪಾಲಿಗನ್ ಅಂತ ಕರಿತೀವಿ. ಸೊ ಇಲ್ಲಿ ಕರೆಕ್ಟ್ ಜಾಯಿನ್ ಮಾಡೋಣ. ಇದನ್ನು ಅಲ್ಲೇ ಇಲ್ಲಿಗೆ ಜಾಯಿನ್ ಮಾಡೋಣ. ನೋಡಿ, ಅಂಡರ್ಸ್ಟ್ಯಾಂಡ್ ಆಯ್ತಲ್ವಾ ಯಾವ ರೀತಿ ಮಾಡ್ಬೇಕು ಅಂತ. ಟೀಮ್ ಎ ಟೀಮ್ ಬಿ ಇದು ಮಾಡಿದ್ವಿ. ಇನ್ನು ಏನಾದ್ರು ಕ್ವಶನ್ ಕೇಳಿದಾರ? ಏನು ಕೇಳಿಲ್ಲ, ಬರೀ ರೆಪ್ರೆಸೆಂಟ್ ಮಾಡಿ ಅಂತ ಹೇಳಿದ್ರು, ಡಾಟಾನ ರೆಪ್ರೆಸೆಂಟ್ ಮಾಡಿದ್ವಿ. ಈಗ ನೆಕ್ಸ್ಟ್ ಒನ್ ನೋಡಿ. 8th one ಏನ್ ಕೊಟ್ಟಿದ್ದಾರೆ? ಎ ರ್ಯಾಂಡಮ್ ಸರ್ವೆ ಆಫ್ ದ ನಂಬರ್ ಆಫ್ ಚಿಲ್ಡ್ರನ್ ಆಫ್ ವೇರಿಯಸ್ ಏಜ್ ಗ್ರೂಪ್ಸ್ ಪ್ಲೇಯಿಂಗ್ ಇನ್ ಎ ಪಾರ್ಕ್ ವಾಸ್ ಫೌಂಡ್ ಆಸ್ ಫಾಲೋಸ್. as follows ಅಂತ ಇಲ್ಲಿ ಡಾಟಾ ಕೊಟ್ಟಿದ್ದಾರೆ. ಇನ್ನು ಏನ್ ಹೇಳಿದ್ದಾರೆ? ಡ್ರಾ ಎ ಹಿಸ್ಟೋಗ್ರಾಮ್ ಟು ರೆಪ್ರೆಸೆಂಟ್ ದ ಡಾಟಾ ಅಂತ ಹೇಳಿದ್ದಾರೆ. ಹಿಸ್ಟೋಗ್ರಾಮ್ ಡ್ರಾ ಮಾಡಿ ಅಂತ ಹೇಳಿದ್ದಾರೆ ರೆಪ್ರೆಸೆಂಟ್ ಮಾಡಕ್ಕೆ. ಓಕೆ, ಇಲ್ಲಿ ನೋಡಿ ಕ್ಲಾಸ್ ಇಂಟರ್ವಲ್ ಯಾವ ರೀತಿ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ 2 - 1 1 ಬಂತು, ಇಲ್ಲಿ 3 - 2 1 ಬಂತು. ಸೇಮ್ ಇಲ್ಲ, 5 - 3 2 ಬಂತು ಅಲ್ವಾ. ಅಂದ್ರೆ ಸೇಮ್ ಇದ್ರೆ, ಕ್ಲಾಸ್ ಇಂಟರ್ವಲ್ ಸೇಮ್ ಇದ್ರೆ ನಾವು ಡೈರೆಕ್ಟ್ ಮಾಡ್ತೀವಿ. ಕ್ಲಾಸ್ ಇಂಟರ್ವಲ್ ಸೇಮ್ ಇಲ್ಲ ಅಂತಂದಾಗ ನಾವೇನ್ ಮಾಡ್ಬೇಕು? ಲೆಂತ್ ಆಫ್ ರೆಕ್ಟಾಂಗಲ್ ಫೈಂಡ್ ಔಟ್ ಮಾಡ್ಬೇಕು. ಇದನ್ನ ಇಂಟ್ರೊಡಕ್ಷನ್ ಅಲ್ಲಿ ಕೂಡ ಹೇಳಿದ್ದೀನಿ. ಈಗ ನೋಡಿ 7 - 5 2,
ಇದೇನಂತಾರೆ, ಇದನ್ನ ಕ್ಲಾಸ್ ವಿಡ್ತ್ ಅಂತಾರೆ. ಓಕೆ, 10 minus 7 3, 15 minus 10 5, sorry, 17 minus 15 2. ಇದೇನಿದು ಕ್ಲಾಸ್ ವಿಡ್ತ್. ಸೊ ಲೆಂತ್ ಆಫ್ ರೆಕ್ಟಾಂಗಲ್ ಫೈಂಡ್ ಔಟ್ ಮಾಡಬೇಕು. ಲೆಂತ್ ಆಫ್ ರೆಕ್ಟಾಂಗಲ್ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಏನು? ಫ್ರೀಕ್ವೆನ್ಸಿ ಅಪಾನ್ ಕ್ಲಾಸ್ ವಿಡ್ತ್ ಇಂಟು ಮಿನಿಮಮ್ ಕ್ಲಾಸ್ ವಿಡ್ತ್. ಫ್ರೀಕ್ವೆನ್ಸಿ ಅಂದ್ರೆ ಏನು ಅಂದ್ರೆ ಇದೇ ಫ್ರೀಕ್ವೆನ್ಸಿ. ಓಕೆ, ಇದೇ ಫ್ರೀಕ್ವೆನ್ಸಿ. ಕ್ಲಾಸ್ ವಿಡ್ತ್ ಅಂದ್ರೆ ಇದಾಯ್ತು. ಇನ್ನು ಮಿನಿಮಮ್ ಕ್ಲಾಸ್ ವಿಡ್ತ್ ಅಂದ್ರೆ ಇದರಲ್ಲಿ ಮಿನಿಮಮ್ ನಂಬರ್ ಯಾವ್ದಿದೆ ನೋಡಿ, ಎಲ್ಲ 5 ಇದೆ, 3 ಇದೆ, 2 ಇದೆ, 1 ಇದೆ. ಸೊ ಮಿನಿಮಮ್ ನಂಬರ್ ಏನಿದೆ ಕ್ಲಾಸ್ ವಿಡ್ತ್ 1 ಆಗುತ್ತೆ. ಸೊ ಇದನ್ನ ಮಾಡೋಣ. ಲೆಂತ್ ಆಫ್ ಫ್ರೀಕ್ವೆನ್ಸಿ ಅಂತಂದ್ರೆ ನೋಡಿ 5 ಇದೆ, ಸೊ 5 ಅಪಾನ್ ಕ್ಲಾಸ್ ವಿಡ್ತ್ ಎಷ್ಟಿದೆ 1 ಇದೆ, ಇಂಟು ಮಿನಿಮಮ್ ಕ್ಲಾಸ್ ವಿಡ್ತ್ 1 ಬರುತ್ತೆ. ಅದೇ ರೀತಿ ಸೆಕೆಂಡ್ ಅದಕ್ಕೂ 3 ಅಪಾನ್ ಕ್ಲಾಸ್ ವಿಡ್ತ್ 1 ಇಂಟು ಮಿನಿಮಮ್ ಕ್ಲಾಸ್ ವಿಡ್ತ್ ಕೂಡ 1 ಆಯ್ತು. ಥರ್ಡ್ ಒನ್ 6 ಅಪಾನ್ ಕ್ಲಾಸ್ ವಿಡ್ತ್ 2 ಇಂಟು ಮಿನಿಮಮ್ ಕ್ಲಾಸ್ ವಿಡ್ತ್ 1. ಫೋರ್ತ್ ಒನ್ 12 ಅಪಾನ್ ಕ್ಲಾಸ್ ವಿಡ್ತ್ 2 ಇಂಟು ಮಿನಿಮಮ್ ಕ್ಲಾಸ್ ವಿಡ್ತ್ 1. ಥರ್ಡ್ ಫಿಫ್ತ್ ಒನ್ 9 ಅಪಾನ್ ಕ್ಲಾಸ್ ವಿಡ್ತ್ 3 ಇಂಟು ಮಿನಿಮಮ್ ಕ್ಲಾಸ್ ವಿಡ್ತ್ 1. ಓಕೆ, ಇದು 10 ಅಪಾನ್ ಕ್ಲಾಸ್ ವಿಡ್ತ್ 5 ಇಂಟು ಮಿನಿಮಮ್ ಕ್ಲಾಸ್ ವಿಡ್ತ್ 1. ಲಾಸ್ಟ್ ಒನ್ 4 ಅಪಾನ್ ಕ್ಲಾಸ್ ವಿಡ್ತ್ 2 ಇಂಟು ಮಿನಿಮಮ್ ಕ್ಲಾಸ್ ವಿಡ್ತ್ 1. ಈಗ ನೋಡಿ, ಇಂಟು 1 ಅಂದ್ರೆ ಏನ್ ಬರುತ್ತೆ 5 ಬರುತ್ತೆ. ಇಲ್ಲಿನೂ ಅಷ್ಟೇ 3 ಬರುತ್ತೆ. ಇಲ್ಲಿ ನೋಡಿ ಕ್ಯಾನ್ಸಲೇಷನ್ ಹೋದ್ರೆ 2 3 3 ಬಂತು. ಇಲ್ಲಿ 2 1 2 6 6 ಬಂತು. ಇಲ್ಲಿ 3 1 3 3 3 ಬಂತು. ಇಲ್ಲಿ 5 1 5 2 2 ಬಂತು. ಇಲ್ಲಿ 2 1 2 2 2 ಬಂತು. ಸೊ ಇದೇನಾಯ್ತು, ಲೆಂತ್ ಆಫ್ ದ ರೆಕ್ಟ್ಯಾಂಗಲ್. ಓಕೆ, ಈ ಲೆಂತ್ ಆಫ್ ರೆಕ್ಟ್ಯಾಂಗಲ್ ಫೈಂಡ್ ಔಟ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಹಿಸ್ಟೋಗ್ರಾಮ್ ಮೇಲೆ ಡಾಟಾ ರೆಪ್ರೆಸೆಂಟ್ ಮಾಡೋದು ಈಸಿ ಆಗುತ್ತೆ. ಓಕೆ, ಈಗ ನಾನು ಇದನ್ನ ರಬ್ ಮಾಡ್ತೀನಿ. ನೋಡಿ, ಇಲ್ಲಿ ಡ್ರಾ ಮಾಡ್ಕೊಂಡಿದ್ದೀನಿ. ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಡಾಟಾ ಈ ರೀತಿ ಬರ್ಕೊಂಡಿದ್ದೀನಿ. ಲೆಂತ್ ಆಫ್ ರೆಕ್ಟ್ಯಾಂಗಲ್ ಇಲ್ಲಿ ಬರ್ಕೊಂಡಿದ್ದೀನಿ. ಇನ್ನು ಏಜ್ ಇನ್ ಇಯರ್ಸ್ ಇದು ಫಿಕ್ಸ್ ಅಲ್ವಾ? ಸೊ ಇಲ್ಲಿ ಏಜ್ ಇನ್ ಇಯರ್ಸ್ ಬರ್ಕೊಳ್ಳೋಣ. ಓಕೆ, ಏಜ್ ಇನ್ ಇಯರ್ಸ್ ನೋಡಿ 1 2 3 4 5 6 7 8 9 10 11 12 13 14 15 16 17. ಓಕೆ, ಇಲ್ಲಿ 17 ಹೈಯೆಸ್ಟ್ ಇದೆ ಅಲ್ವಾ? ಸೊ 17 ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ 1 2 3 4 5 6 7. ಓಕೆ, ಈಗ 1 to 2 1 to 2 ಎಷ್ಟಿದೆ ಲೆಂತ್ ಆಫ್ ರೆಕ್ಟ್ಯಾಂಗಲ್? 5 ಇದೆ. ಸೊ 1 to 2 ಇದು ಬೇಸ್ ಆಯ್ತು. 5 ಎಲ್ಲಿದೆ? ಇಲ್ಲಿ ಬರುತ್ತೆ. ಸೊ ಜಾಯಿನ್ ಮಾಡೋಣ. ಅದೇ ರೀತಿ ಓಕೆ, ಈಗ 2 to 3 2 to 3 ಎಷ್ಟಿದೆ ಲೆಂತ್ ಆಫ್ ರೆಕ್ಟ್ಯಾಂಗಲ್? 3 ಇದೆ. 2 to 3 ಇಲ್ಲಿ ಆಯ್ತು. ಎಷ್ಟು? 3 ಇದೆ. ಸೊ 3 ಇಲ್ಲಿ ಬರುತ್ತೆ. ನೆಕ್ಸ್ಟ್ 3 to 5 3 to 5 ಅಂದ್ರೆ ಬೇಸ್ ಇಲ್ಲಿವರೆಗೆ ಆಯ್ತು. 3 to 5 3 to 5 ಎಷ್ಟಿದೆ? ಅಗೇನ್ 3 ಅಲ್ವಾ? ಸೊ ನೋಡಿ, ನೆಕ್ಸ್ಟ್ 5 to 7 5 to 7 ಇಲ್ಲಿ ಬೇಸ್ ಆಯ್ತು. ಲೆಂತ್ ಆಫ್ ರೆಕ್ಟ್ಯಾಂಗಲ್ 6 ಇದೆ. ಸೊ 6 ಅಂದ್ರೆ ನೋಡಿ, ಇದನ್ನ ಇಲ್ಲಿ ಜಾಯಿನ್ ಮಾಡ್ಕೊಳ್ಳೋಣ. ಈಗ 5 to 7 ಅಲ್ವಾ? ಸೊ ನೆಕ್ಸ್ಟ್ 7 to 10
7 to 10 ನೋಡಿ, ಇಲ್ಲಿವರೆಗೆ ಬೇಸ ಆಗುತ್ತೆ. ಎಷ್ಟಿದೆ? ಲೆಂತ್ ಆಫ್ ರೆಕ್ಟಾಂಗಲ್ 3 ಇದೆ. ಸೊ 3 ಅಂದ್ರೆ ಇಲ್ಲಿಗೆ ಬಂತು. ಓಕೆ, 7 to 10 ಇರೋದ್ರಿಂದ ನಾವು 10 ಎಲ್ಲಿದೆನೋ ಅಲ್ಲಿ ಮಾರ್ಕ್ ಮಾಡ್ಕೊ, ಅಲ್ಲಿಂದ ಸ್ಕೇಲ್ ಇಂದ ಮಾರ್ಕ್ ಮಾಡೋಣ. ನೆಕ್ಸ್ಟ್ 10 to 15, 10 to 15 ಇಲ್ಲಿಂದ ಇಲ್ಲಿವರೆಗೂ. ಓಕೆ, ಎಷ್ಟಿದೆ ಲೆಂತ್ ಆಫ್ ರೆಕ್ಟಾಂಗಲ್? 2. 2 ಅಂದ್ರೆ ನೋಡಿ ಇಲ್ಲಿ ಬರುತ್ತೆ. 10 to 15 ಇರೋದ್ರಿಂದ ಈ 15 ಎಲ್ಲಿದೆನೋ ಅಲ್ಲಿಂದ ನಾವು ಈ ರೀತಿ ಮಾರ್ಕ್ ಮಾಡೋಣ. ಇನ್ನು ನೀವು ಗ್ರಾಫ್ ಬುಕ್ ಅಲ್ಲಿ ಸ್ಕೇಲ್ ಇಂದ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ. ಇನ್ನು 15 to 17 ಎಷ್ಟಿದೆ? 2 ಇದೆ. 15 to 17 ಬೇಸ್ ಇದಾಯ್ತು. 2 ಅಂದ್ರೆ ಅಗೇನ್ 2. ಈ ರೀತಿ ಹಿಸ್ಟೋಗ್ರಾಮ್ ನ ರೆಪ್ರೆಸೆಂಟ್ ಮಾಡಿದ್ವಿ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ ಡಾಟಾ ರೆಪ್ರೆಸೆಂಟ್ ಮಾಡೋದು? ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ, 9th one ಏನ್ ಕೊಟ್ಟಿದ್ದಾರೆ? 100 surnames were randomly picked up from a local telephone directory and a frequency distribution of the number of letters in the English alphabets in the surnames was found as follows ಅಂತ ಇಲ್ಲಿ ಡಾಟಾ ಕೊಟ್ಟಿದ್ದಾರೆ. ಕೊಟ್ಟು ಏನ್ ಕೇಳಿದ್ದಾರೆ ನೋಡಿ, ಡ್ರಾ ಎ ಹಿಸ್ಟೋಗ್ರಾಮ್ ಟು ಡಿಪಿಕ್ಟ್ ದ ಗಿವನ್ ಇನ್ಫಾರ್ಮೇಶನ್ ಅಂತ. ಅಂದ್ರೆ ಹಿಸ್ಟೋಗ್ರಾಮ್ ಡ್ರಾ ಮಾಡಿ ಡಾಟಾನ ರೆಪ್ರೆಸೆಂಟ್ ಮಾಡಿ ಅಂತ ಹೇಳಿದ್ದಾರೆ. ಇನ್ನೊಂದು ಕ್ವಶನ್ ಏನ್ ಕೇಳಿದರೆ, ರೈಟ್ ದ ಕ್ಲಾಸ್ ಇಂಟರ್ವೆಲ್ ಇನ್ ವಿಚ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಸರ್ನೇಮ್ಸ್ ಲೈ ಅಂತ ಹೇಳಿದ್ದಾರೆ. ಓಕೆ, ಈಗ ನೋಡಿ ಡಾಟಾ ಏನ್ ಕೊಟ್ಟಿದ್ದಾರೆ? 1 to 4 6 ಇದಾವೆ, 4 to 6 30 ಇದಾವೆ, 6 to 8 44 ಇದಾವೆ, 8 to 12 16 ಇದಾವೆ, 12 to 24 ಇದಾವೆ. ಅಂದ್ರೆ ಇಲ್ಲಿ ನೋಡಿ ಇಂಟರ್ವಲ್ ಸೇಮ್ ಇದೆನಾ? 4 - 1 3 ಬರುತ್ತೆ, 6 - 4 2 ಬರುತ್ತೆ, 8 - 6 2 ಬರುತ್ತೆ, 12 - 8 4 ಬರುತ್ತೆ. ಅಂದ್ರೆ ಕ್ಲಾಸ್ ಇಂಟರ್ವಲ್ ಸೇಮ್ ಇಲ್ಲ. ಸೊ ಸೇಮ್ ಇಲ್ದಾಗ ನಾವೇನ್ ಮಾಡ್ಬೇಕಾಗತ್ತೆ? ಲೆಂತ್ ಆಫ್ ರೆಕ್ಟಾಂಗಲ್ ಫೈಂಡ್ ಔಟ್ ಮಾಡ್ಕೋಬೇಕು ಅಲ್ವಾ? ಸೊ ನಾವು ಇಲ್ಲಿ ಕ್ಲಾಸ್ ವಿಡ್ತ್ ಬರ್ಕೊಳ್ಳೋಣ. ಕ್ಲಾಸ್ ವಿಡ್ತ್ ಎಷ್ಟಾಗುತ್ತೆ? 4 - 1 3, 6 - 4 2, 8 - 6 2, 12 - 8 4, 20 - 12 8. ಓಕೆ, ಇದು ಕ್ಲಾಸ್ ವಿಡ್ತ್ ಆದ್ರೆ ಈಗ ನಾವು ಲೆಂತ್ ಆಫ್ ರೆಕ್ಟಾಂಗಲ್ ಫೈಂಡ್ ಔಟ್ ಮಾಡ್ಕೋಬೇಕು. ಲೆಂತ್ ಆಫ್ ರೆಕ್ಟಾಂಗಲ್ ಫಾರ್ಮುಲಾ ಏನು? ಫ್ರೀಕ್ವೆನ್ಸಿ ಅಪಾನ್ ಕ್ಲಾಸ್ ವಿಡ್ತ್ into minimum class width. ಮಿನಿಮಮ್ ಕ್ಲಾಸ್ ವಿಡ್ತ್. ಈಗ ಫ್ರೀಕ್ವೆನ್ಸಿ ಅಂದ್ರೆ ಇದೇ ಆಯ್ತು ಫ್ರೀಕ್ವೆನ್ಸಿ. ಓಕೆ, ಈಗ ಮಾಡೋಣ. ಲೆಂತ್ ಅಂದ್ರೆ ಫ್ರೀಕ್ವೆನ್ಸಿ 6 ಇದೆ, ಕ್ಲಾಸ್ ವಿಡ್ತ್ ಎಷ್ಟಿದೆ? 3 ಇದೆ. ಮಿನಿಮಮ್ ಕ್ಲಾಸ್ ವಿಡ್ತ್, ಮಿನಿಮಮ್ ಅಂದ್ರೆ ಇದ್ರಲ್ಲಿ ಯಾವ್ದು ಮಿನಿಮಮ್ ಇದೆ? ಕಡಿಮೆ ಯಾವ್ದಿದೆ? 2 ಇದೆ ಅಲ್ವಾ? ಸೊ ಅದೇ ಮಿನಿಮಮ್ ಕ್ಲಾಸ್ ವಿಡ್ತ್ ಆಯ್ತು. ಈ ಸೆಕೆಂಡಿಗೆ 30 ಅಪಾನ್ ಕ್ಲಾಸ್ ವಿಡ್ತ್ 2 ಇದೆ, ಮಿನಿಮಮ್ ಕ್ಲಾಸ್ ವಿಡ್ತ್ ಕೂಡ 2. ಅದೇ ರೀತಿ ಥರ್ಡ್ ಒನ್ 44 ಅಪಾನ್ 2, ಮಿನಿಮಮ್ ಕ್ಲಾಸ್ ವಿಡ್ತ್ ಕೂಡ 2. ಇದು 16 ಅಪಾನ್ ಕ್ಲಾಸ್ ವಿಡ್ತ್ 4 ಇಂಟು ಮಿನಿಮಮ್ ಕ್ಲಾಸ್ ವಿಡ್ತ್ 2. ಅದೇ ರೀತಿ ಇದು 4 ಅಪಾನ್ 8 ಕ್ಲಾಸ್ ವಿಡ್ತ್ ಇಂಟು ಮಿನಿಮಮ್ ಕ್ಲಾಸ್ ವಿಡ್ತ್ 2. ಸೊ ಕ್ಯಾನ್ಸಲೇಷನ್ ಮಾಡಿದಾಗ ನೋಡಿ 3 1s 3, 2s 2 2s 4 ಬಂತು. ಅದೇ ರೀತಿ ಇಲ್ಲಿ 2 2 ಕ್ಯಾನ್ಸಲ್ ಆಯ್ತು, 30 ಬಂತು. ಇಲ್ಲಿನೂ 2 2 ಕ್ಯಾನ್ಸಲ್ ಆಯ್ತು, 44 ಬಂತು. ಇಲ್ಲಿ 4 1s 4 4s 4 2s 8 ಬಂತು. ಇಲ್ಲಿ 2 1s 2 4s, ಇಲ್ಲಿ 4 4 ಕ್ಯಾನ್ಸಲ್. ಸೊ ಏನ್ ಬಂತು? 1 ಬಂತು. ಓಕೆ, ದಿಸ್ ಇಸ್ ದ ಲೆಂತ್ ಆಫ್ ರೆಕ್ಟಾಂಗಲ್. ಈಗ ನಾವು ಗ್ರಾಫ್ ಹಿಸ್ಟೋಗ್ರಾಮ್ ಮಾಡೋಣ. ನೋಡಿ, ಇಲ್ಲಿ ನಂಬರ್ ಆಫ್ ಲೆಟರ್ಸ್, ಇಲ್ಲಿ ಲೆಂತ್ ಆಫ್ ರೆಕ್ಟಾಂಗಲ್ ಇಲ್ಲಿ ಬರ್ಕೊಂಡಿದೀನಿ. ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಓಕೆ, ಈಗ ನೋಡಿ ಇಲ್ಲಿ ಇಂಟರ್ವೆಲ್ 2 ಇಂದ ತಗೊಳ್ಳೋಣ. ಓಕೆ, 2 4 6 8 10 12 14 16 18 20. 20 ವರೆಗೆ ಇದೆ ಅಲ್ವಾ? ಸೊ 20 ವರೆಗೆ ತಗೊಂಡು, ಇದು ಫಿಕ್ಸೆಡ್ ಅಲ್ವಾ, ಅದಕ್ಕೆ ಎಕ್ಸ್ ಆಕ್ಸಿಸ್ ತಗೊಂಡಿದ್ದೀನಿ. ಇದು ನಂಬರ್ ಆಫ್ ಲೆಟರ್ಸ್. ಇನ್ನು
ಇದು ನಂಬರ್ ಆಫ್ ಸರ್ನೇಮ್ಸ್. ಇಲ್ಲಿ ಕ್ಲಾಸ್ ಇಂಟರ್ವಲ್ 4 ತಗೊಳ್ಳೋಣ, ಯಾಕಂದ್ರೆ 44 ವರ್ಗೆ ಅಂದ್ರೆ ತುಂಬಾ ಲೆಂತ್ ಆಗುತ್ತಲ್ವಾ. ಸೊ 4, 8, 12, 16, ಸಾರಿ 20, 24, 28, 32, 36, 40, 44. ಇಲ್ಲಿದೆ 44. ಓಕೆ. ಈಗ ನೋಡಿ 1 to 4 ಎಷ್ಟಿದೆ ಲೆಂತ್ ಆಫ್ ರೆಕ್ಟಾಂಗಲ್? 4. 1 to 4 ಅಂದ್ರೆ ಇಲ್ಲಿ ನೋಡಿ 0 to 2 ಮಧ್ಯೆ 1 ಬರುತ್ತಲ್ವಾ, ಇದು 1. 1 to 4 ಅಂದ್ರೆ ಬೇಸ್ ಇಲ್ಲಿಗೆ ಆಯ್ತು 1 to 4. ಓಕೆ. ಲೆಂತ್ ಆಫ್ ರೆಕ್ಟಾಂಗಲ್ ಎಷ್ಟಿದೆ? 4 ಇದೆ. ಸೊ 4 ಇಲ್ಲಿದೆ. ನಾವು ಈ ರೀತಿ ಹಾಕೊಳ್ಳೋಣ. 1 to 4 ಬೇಸ್, ಹೈಟ್, ಲೆಂತ್ ಆಫ್ ರೆಕ್ಟಾಂಗಲ್ 4. ನೆಕ್ಸ್ಟ್ 4 to 6 ಎಷ್ಟಿದೆ? 30. 4 to 6 ಅಂದ್ರೆ ಬೇಸ್ ಇದಾಯ್ತು 30. 30 ಅಂತಂದ್ರೆ 28, 32 ಮಧ್ಯೆ ಬರುತ್ತಲ್ವಾ 30. ಸೊ ಈಗ ಜಾಯಿನ್ ಮಾಡೋಣ ಅದಕ್ಕೆ. ಈಗ 4 to 6 ಅಲ್ವಾ, ಸೊ 6ಗೂ ಮತ್ತೆ ನಾವು ಈ ರೀತಿ ಮಾಡಬೇಕು. ನೆಕ್ಸ್ಟ್ 6 to 8. 6 to 8 ಬೇಸ್ ಇದಾಯ್ತು. ಎಷ್ಟಿದೆ ಲೆಂತ್ ಆಫ್ ರೆಕ್ಟಾಂಗಲ್? 44. 44 ಅಂತಂದ್ರೆ ನೋಡಿ ಇಲ್ಲಿ ಬರುತ್ತೆ 44 ಅಲ್ವಾ, 40, 44. ಸೊ ನಿಮ್ಗೆ ಗ್ರಾಫ್ ಬುಕ್ ಅಲ್ಲಿ ಅಕ್ಯುರೇಟ್ ಆಗಿ ಬರುತ್ತೆ. ಓಕೆ. 6 to 8 ಬೇಸ್ ಇಲ್ಲಿದೆ. ನೆಕ್ಸ್ಟ್ 8 to 12. 8 to 12 ಇಲ್ಲಿ ಆಯ್ತು ಬೇಸು. ಲೆಂತ್ ಆಫ್ ರೆಕ್ಟಾಂಗಲ್ ಎಷ್ಟಿದೆ? 8. 8 ಅಂದ್ರೆ ಇಲ್ಲಿ ಬಂತು ನೋಡಿ 8. ಬೇಸ್ 8 to 12 ಅಲ್ವಾ, ಸೊ ಇಲ್ಲಿ 12 ಬರುತ್ತೆ. ಸೊ 12 ಇಂದ ಇಲ್ಲಿ ಮಾರ್ಕ್ ಮಾಡ್ಕೊಂಡ್ವಿ, 8ಗೆ ಇಲ್ಲಿ ಜಾಯಿನ್ ಮಾಡ್ಕೊಂಡ್ವಿ. ನೆಕ್ಸ್ಟ್ 12 to 20. 12 to 20 ಅಂದ್ರೆ ಫುಲ್ ಇಲ್ಲಿಂದ ಇಲ್ಲಿವರೆಗೂ ಬೇಸ್. ಎಷ್ಟಿದೆ ಲೆಂತ್ ಆಫ್ ರೆಕ್ಟಾಂಗಲ್? 1. 1 ಅಂದ್ರೆ ನೋಡಿ 0 to 4 ಇದರಲ್ಲಿ 4 ಪಾರ್ಟ್ಸ್ ಅಂದ್ರೆ ಇಲ್ಲಿ 4 ಇದ್ರೆ ಅದರಲ್ಲಿ 1 ಪಾರ್ಟ್ ಇಲ್ಲಿಗೆ. ಓಕೆ. ಇದನ್ನು ಇಲ್ಲಿಗೆ. ಗ್ರಾಫ್ ಬುಕ್ ಅಲ್ಲಿನೂ ಲೈನ್ಸ್ ಕೊಟ್ಟಿರ್ತಾರೆ ನೋಡ್ರಿ. ಕರೆಕ್ಟ್ ಈ ರೀತಿ ಮಾಡಿ. ಇದು ನಂಬರ್ ಆಫ್ ಸರ್ನೇಮ್ಸ್, ಈ ಲೈನ್. ಓಕೆ. ಇದು ನಂಬರ್ ಆಫ್ ಲೆಟರ್ಸ್. ಓಕೆ. ಹಿಸ್ಟೋಗ್ರಾಮ್ ಮಾಡಿ ಡಾಟಾನ ರೆಪ್ರೆಸೆಂಟ್ ಮಾಡಿ. ಅದರಲ್ಲಿ ಇನ್ನೊಂದು ಕ್ವಶನ್ ಏನ್ ಕೇಳಿದ್ದಾರೆ? ರೈಟ್ ದ ಕ್ಲಾಸ್ ಇಂಟರ್ವಲ್ ಇನ್ ವಿಚ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಸರ್ನೇಮ್ಸ್ ಲೈ ಅಂತ. ನೋಡಿ ಇಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಸರ್ನೇಮ್ಸ್ ಎಷ್ಟಿದಾವೆ? ಇಲ್ಲಿ 44 ಅಲ್ವಾ ಹೈಯೆಸ್ಟ್. ಸೊ ಯಾವ ಕ್ಲಾಸ್ ಇಂಟರ್ವಲ್ ನಲ್ಲಿ ಬರ್ತಾ ಇದೆ? ಇದು 6 to 8. ಸೊ ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಬಂದು ಕ್ಲಾಸ್ ಇಂಟರ್ವಲ್ 6 to 8 in which the maximum number of surnames lie. ಓಕೆ. ಇದಾಗಿತ್ತು ಎಕ್ಸಸೈಸ್ ಎಲ್ಲ ಕಂಪ್ಲೀಟ್ ಆಯ್ತು. ಈಗ ಎಕ್ಸಾಂಪಲ್ಸ್ ಮಾಡಿ.